गुरुर्ब्रह्मा गुरुर्विष्णुः गुरुर्देवो महेश्वरा गुरुर्साक्षात् परब्रह्मा तस्मै श्री गुरुवे नमः। ಎಲ್ಲ ಆತ್ಮಜ್ಯೋತಿಗಳಿಗೆ ಮತ್ತೊಮ್ಮೆ ಇಂದಿನ ಮನಾಚೆ ಬೋಧಕ್ಕೆ ಸುಸ್ವಾಗತ. ಕಳೆದ ಸಂಚಿಕೆಯಲ್ಲಿ ನಾವು 12ನೇ ಶ್ಲೋಕದ ವಿವರಣೆಯನ್ನು ನೋಡಿದ್ವಿ. ಇಂದಿನ 13ನೇ ಶ್ಲೋಕದ ವಿವರಣೆಯನ್ನು ಶ್ರೀ ಪ್ರಸಾದ್ ಅವ್ರ ಮುಖ ತಿಳ್ಕೊಳ್ಳೋಣ. ತದನಂತರ ಹೀಲಿಂಗ್ ಸೆಷನ್ ನಲ್ಲಿ ಶ್ರೀರಾಮನ ಪ್ರಾರ್ಥಿಸುತ್ತಾ ಎಲ್ಲರಿಗೂ ಆಯುಹು, ಆರೋಗ್ಯ, ಸುಖ, ಸಮೃದ್ಧಿ, ನೆಮ್ಮದಿಯನ್ನು ಕೊಟ್ಟು ಶ್ರೀರಾಮ ನಮ್ಮನ್ನೆಲ್ಲರನ್ನೂ ಕಾಪಾಡಲಿ ಅಂತ ಅವನಲ್ಲಿ ಪ್ರಾರ್ಥಿಸೋಣ. ಓವರ್ ಟು ಯು ಪ್ರಸಾದ್ ಜಿ. ಧನ್ಯವಾದ ದೀಪ. ವಕ್ರತುಂಡ ಮಹಾಕಾಯ ಸೂರ್ಯಕೋಟಿ ಸಮಪ್ರಭಃ ನಿರ್ವಿಘ್ನಂ ಕೂರ್ಮಹೇ ದೇವ ಸರ್ವ ಕಾರ್ಯೇಷು ಸರ್ವದಾ. ಗಣಪತಿಯನ್ನು ನಮಸ್ಕರಿಸುತ್ತಾ, ತಾಯಿ ಶಾರದಾ ಮಾತೆಯನ್ನು ನಮಸ್ಕರಿಸುತ್ತಾ, ಸದ್ಗುರುಗಳಾದ ಶ್ರೀ ಸಮರ್ಥ ರಾಮದಾಸರಿಗೆ ನಮಸ್ಕರಿಸುತ್ತಾ, ಶ್ರೀ ಬ್ರಹ್ಮಚೈತನ್ಯ ಮಹಾರಾಜರಿಗೆ ನಮಸ್ಕರಿಸುತ್ತಾ, ಶ್ರೀ ಬ್ರಹ್ಮಾನಂದ ಮಹಾರಾಜರಿಗೆ ನಮಸ್ಕರಿಸುತ್ತಾ, ನನ್ನ ಗುರುಗಳಾದ ಚಂದ್ರಕುಮಾರ್ ಅವರಿಗೆ ನಮಸ್ಕರಿಸುತ್ತಾ, ಇಂದಿನ ಮನಾಚ ಬೋಧದ ಶ್ಲೋಕದ 13ನೇ ಶ್ಲೋಕದತ್ತ ಮುನ್ನಡೆಯೋಣ. ಬಂದಿರತಕ್ಕಂತ ಎಲ್ಲಾ ಶ್ರೋತೃಗಣಗಳಿಗೆ ನಮಸ್ಕರಿಸುತ್ತೇನೆ. ನಾವು ನಿನ್ನೆ 12ನೇ ಶ್ಲೋಕವನ್ನು ಮುಗಿಸಿದ್ವಿ. ಇವತ್ತು 13ನೇ ಶ್ಲೋಕದಲ್ಲಿ ಸಮರ್ಥ ರಾಮದಾಸರು ನಮ್ಮ ಮನಸ್ಸಿಗೆ ಯಾವುದರ ಬಗ್ಗೆ ಹೇಳ್ತಾ ಇದ್ದಾರೆ ಅನ್ನೋದನ್ನ ನೋಡೋಣ. ಮೊದಲಿಗೆ ಶ್ಲೋಕ. ಮನಸಾಂಗ ಪಾರಾವಣ ಕಾಯ झाले अकस्मात ते राज्य सर्वे बुडाले मनोनी कुडी वासन सांडी वेगी बळे लागला काळ हा पाटीलागी जय जय रघुवीर समर्थ. ಏನ್ ಹೇಳ್ತಾ ಇದ್ದಾರೆ ಸಮರ್ಥರು ಈ ಶ್ಲೋಕದಲ್ಲಿ? ಹೇಳ್ತಾ ಇದ್ದಾರೆ, ಎಲೆ ಮನಸ್ಸೆ, ಮನಾಸಾಂಗಪ ರಾವಣ ಕಾಯಜಾಲೆ, ರಾವಣನಿಗೆ ಕಡೆಯಲ್ಲಿ ಯಾವ ಗತಿಯಾಯಿತು? ಅಕಸ್ಮಾತತೆ ರಾಜ್ಯ ಸರ್ವೇ ಬುಡಾಲೆ, ಸರ್ವ ರಾಜ್ಯವನ್ನೆಲ್ಲ ನಾಶವಾಯಿತು, ಅವನ ಅಧಿಕಾರವೆಲ್ಲ ನಾಶವಾಯಿತು. ಯಾಕೆ? ಪಾಪವಾಸನೆಯಿಂದ ನಾಶವಾಯಿಸಿತು. ಮಣೋನಿ ಕುಡಿ ವಾಸನ ಸಾಂಡಿವೇಗಿ ಬಳೆಲಾಗಲ ಕಾಳ ಹಾ ಪಾಟಿಲಾಗಿ ಅಂತ ಹೇಳ್ತಾ ಇದ್ದಾರೆ. ಅಂದ್ರೆ ಅವನ ದುಷ್ಟ ವಾಸನೆಯಿಂದ ಅವನೆಲ್ಲಾ ರಾಜ್ಯವು ನಾಶವಾಯಿತು. ಅದಕ್ಕೋಸ್ಕರ ಈ ಕೆಟ್ಟ ಬುದ್ಧಿಯನ್ನು ಬಿಡಪ್ಪ ಮನಸ್ಸೆ ಅಂತ ಹೇಳಿ ಈ ಶ್ಲೋಕದ ಮೂಲಕ ನಮಗೆ ಹೇಳ್ತಾ ಇದ್ದಾರೆ. ಪ್ರತಿದಿನದಂತೆ ನಾವು ಈಗ ಈ ಶ್ಲೋಕದ ಅಂತರಾರ್ಥದೊಳಗೆ ಹೋಗಿ ನೋಡುವ, ಏನ್ ಇದರಿಂದ ನಮಗೆ ಯಾವ ರೀತಿ ನಮ್ಮ ಮನಸ್ಸನ್ನು ಹತೋಟಿಯಲ್ಲಿ ಇಟ್ಕೊಳ್ಬೇಕು ಅನ್ನೋದು ತಿಳಿಯುತ್ತೆ. ಇಲ್ಲಿ ಏನ್ ಹೇಳ್ತಾ ಇದ್ದಾರೆ ಸಮರ್ಥರು ತಗೊಂಡಿದ್ದಾರೆ, ರಾವಣನ ಒಂದು ಉದಾಹರಣೆ ತಗೊಂಡಿದ್ದಾರೆ. ಯಾಕೆ? ರಾವಣ ಅಂದ್ರೆ ಅವನು ಸಾಮಾನ್ಯದವನಾಗಿರ್ಲಿಲ್ಲ, ಬಹಳ ಬಲಿಷ್ಠನೂ ಆಗಿದ್ದ ಹಾಗೂ ಒಳ್ಳೆಯವನು ಆಗಿದ್ದ ಅಂತ ಹೇಳ್ತಾ ಇದ್ದಾರೆ. ಮತ್ತೆ ಅವನು ಒಬ್ಬ ವಿದ್ವಾನ್ ಬ್ರಾಹ್ಮಣ, ಪ್ರಾಕಾಂಡ ಪಂಡಿತ ಹಾಗೂ ಮಾತೃಭಕ್ತಿಯಲ್ಲಿ ಹೆಚ್ಚಿಗೆ ಕೈ ಇಟ್ಟವನು. ಅವನ ತೂಕ ಜಾಸ್ತಿ ಮಾತೃಭಕ್ತಿಯಲ್ಲಿ. ಯಾಕೆಂದ್ರೆ ತನ್ನ ತಾಯಿ ಮರಳಿನಲ್ಲಿ ಶಿವಲಿಂಗಗಳನ್ನು ಮಾಡಿ ಪೂಜೆ ಮಾಡ್ತಾ ಇದ್ದಂತೆ. ಅದನ್ನು ನೋಡಿದ ರಾವಣ ತಾಯಿಗೋಸ್ಕರ ಶಿವನನ್ನು ಕುರಿತು ತಪಸ್ಸು ಮಾಡಿ ಆತ್ಮಲಿಂಗವನ್ನು ಗೆದ್ದುಕೊಂಡಂತೆ ಶಿವನಿಂದ. ಅದು ಅಲ್ಲಿಗೆ ಬರ್ಲಿಲ್ಲ, ಅದು ಮಧ್ಯದಲ್ಲಿ ಕಥೆಗಳೆಲ್ಲ ಗೊತ್ತು. ಗೋಕರ್ಣದಲ್ಲಿ ಅದು ಪ್ರತಿಷ್ಠಾಪನೆ ಆಯಿತು. ಆದರೆ ತನ್ನ ತಾಯಿ ಮರಳಿನಲ್ಲಿ ಮಾಡುತ್ತಿದ್ದ ಒಂದು ಆ ಲಿಂಗವನ್ನು ಅದಕ್ಕೋಸ್ಕರ ಸಾಕ್ಷಾತ್ ಶಿವಲಿಂಗನ ಆತ್ಮಲಿಂಗವನ್ನೇ ತರಲಿಕ್ಕೆ ಗೆದ್ದುಕೊಂಡು ಬಂದಂತಹ ತಪಸ್ವಿ ಅವನು.
ಅಂತವನು. ಅವನ ಮೇಲೆ ಒಂದು ಸಂಹಿತಾ ಬರೆದಿದ್ದಾರಂತೆ, ರಾವಣ ಸಂಹಿತಾ ಅಂತ ಹೇಳಿ ಒಂದು ದೊಡ್ಡ ಗ್ರಂಥನೇ ಇದೆಯಂತೆ. ಮತ್ತೆ ಅವನೇನು ಭಗವಾನ್ ಶಂಕರನಿಗೆ ಬಹಳ ಪ್ರಿಯನಾದವನು. ಮತ್ತೆ ಅವನಲ್ಲಿ ಬೇಕಾದಷ್ಟು ಅಪಾರ ಧನ ಸಂಪತ್ತುಗಳನ್ನೆಲ್ಲ ಇತ್ತು. ಆ ಜನಗಳು, ಅಲ್ಲಿದ್ದ ಜನಗಳು ಸಹ ಅವನನ್ನ ಬಹಳ ಪ್ರೀತಿಯಿಂದ ಅವನನ್ನ ಆಧರಿಸ್ತಾ ಇದ್ರಂತೆ. ರಾಜ, ಅಷ್ಟು ಒಳ್ಳೆಯ ರಾಜ ಅವನು. ರಾವಣ ಅಂದ್ರೆ ಅಷ್ಟು ರಾಜ. ಮತ್ತೆ ಅವನ ರಾಜ್ಯದ ಹೆಸರೇನು? ಲಂಕಾನಗರಿ. ಲಂಕಾನಗರಿ ಅಂದ್ರೆ ಏನು? ಸ್ವರ್ಣ ನಗರಿ, ಸ್ವರ್ಣ ಲಂಕಾ ಅಂತ ಹೇಳ್ತಾರೆ. ಮತ್ತೆ ಅದನ್ನ ಸ್ವರ್ಣ ಲಂಕಾ ಅಂದ್ರೆ ಮತ್ತೆ ಅದನ್ನ ಸ್ವರ್ಗಕ್ಕೆ ಹೋಲಿಸ್ತಾ ಇದ್ದಾರೆ ಆ ಲಂಕಾನಗರಿಯನ್ನು. ಅಂದ್ರೆ ಅಷ್ಟು ಭವ್ಯವಾದ ಸುಂದರವಾದ ಒಂದು ಪಟ್ಟಣ ಅವನು ತನ್ನ ಪಟ್ಟಣವನ್ನು ಮಾಡ್ಕೊಂಡಿದ್ದ. ಅಂತಹ ರಾವಣನಿಗೆ ಏನಾಯ್ತು? ಯಾಕೆ ಅವರು ರಾವಣನ ಇಲ್ಲಿ ತಗೊಂಡಿದ್ದಾರೆ ಅಂದ್ರೆ, ಅಕಸ್ಮಾತ್ ರಾಜ್ಯ ಸರ್ವೇ ಬುಡಾಲಿ, ಅವನು ಒಂದು ಕ್ಷಣದ ಒಂದು ಆ ಸೀತಾಮಾತೆಯ ಮೋಹದಿಂದ, ಎಂದು ಅವನು ಸೀತಾಮಾತೆಯನ್ನು ಕಪಟದಿಂದ ಅಪಹರಿಸಿಕೊಂಡು ಬಂದ, ಅವತ್ತೇ ಅವನ ರಾಜ್ಯ ನಾಶ ಆಯ್ತು ಅಂತ ಹೇಳ್ತಾ ಇದ್ದಾರೆ. ಅವನ ಕಡೆಗೆ ರಾಮ ಬಂದು ಅವನಿಗೇನು ಯುದ್ಧ ಮಾಡಿ ಗೆದ್ದಿದ್ದು ಅದು ಒಂದು ಹೆಸರಿಗೆ ಮಾತ್ರ. ಆದರೆ ಅವನ ನಾಶ ಶುರು ಆಗಿತ್ತು ಯಾವಾಗಿಂದ ಅಂದ್ರೆ, ಯಾವತ್ತು ಅವನು ತಾಯಿ ಸೀತಾಮಾತೆಯ ಅಪಹರಣ ಮಾಡಿದನೋ ಅಂದಿನಿಂದ. ಅಂದ್ರೆ ಮತ್ತೆ ಇಲ್ಲಿ ಬಂತು, ನಾವು 10ನೇ ಶ್ಲೋಕದಲ್ಲಿ ನೋಡಿದ್ವಿ, ಪರದ್ರವ್ಯ. ಇಲ್ಲಿ ಪರಸ್ತ್ರೀ ವ್ಯಾಮೋಹ. ಈ ವ್ಯಾಮೋಹ ಬಂದಿದ್ದರಿಂದ, ಆ ಪರಸ್ತ್ರೀ ವ್ಯಾಮೋಹ ಬಂದಿದ್ದರಿಂದ ಇಂಥ ದೊಡ್ಡ ಹೆಸರುಗಳನ್ನಿಟ್ಟುಕೊಂಡಿದ್ದಂತ ರಾವಣ ಒಂದು ಎಕ್ಕಚ್ಚಿತ್ ಕ್ಷಣದಲ್ಲಿ ಅವನ ರಾಜ್ಯವೆಲ್ಲ ನಾಶವಾಯಿತು. ಅದಕ್ಕೆ ಹೇಳ್ತಾ ಇದ್ದಾರೆ ಈಗ ಏನಾಯ್ತು, ಹೀಗೇನಪ್ಪಾ, ಏನಿದು ಹೀಗೆ ಅಂದ್ರೆ ಅದನ್ನ ನಾವು ಮುಂದೆ ಕುಲಂಕುಷವಾಗಿ ನೋಡ್ತಾ ಹೋದ್ರೆ ನಮ್ಗೆ ಇಲ್ಲಿ ಗೊತ್ತಾಗ್ತಾ ಇದೆ. ಅಕಸ್ಮಾತತೆ ರಾಜ್ಯ ಸರ್ವೇ ಬುಡಾಲೆ ಅಂತ ಹೇಳಿ ಹೇಳ್ತಾ ಇದ್ದಾರೆ. ಇದು ಒಂದು ರಾವಣನ ಲಂಕಾ ನಾಶವಾಯಿತು. ಹಿಂದೆ, ಬಹಳ ಹಿಂದೆ, ನಾವು ಹೇಗೇನು ನೇಪಾಳ ರಾಜ್ಯ ಅಂತ ಹೇಳ್ತೀವಿ, ಅದು ನೇಪಾಳ ರಾಜ್ಯ ಹಿಂದೂಗಳ ಧರ್ಮ ರಾಜ್ಯ ಆಗಿತ್ತಂತೆ. ಅಕಸ್ಮಾತ್ ಅಲ್ಲಿ ಭೂಕಂಪ ಸಂಭವಿಸಿತು. ಭೂಕಂಪ ಸಂಭವಿಸಿದಾಗ ಅಲ್ಲಿದ್ದ ಕುಟುಂಬಗಳೆಲ್ಲ ನಾಶವಾಗೋಯ್ತಂತೆ. ಅದಕ್ಕೆ ಹೇಳ್ತಾ ಇದ್ದಾರೆ, ಅಕಸ್ಮಾತ್ ಇದು ಎಲ್ಲ ಒಂದು ಕ್ಷಣದಲ್ಲಿ ಏನಾಗತ್ತೆ ಅನ್ನೋದು ಗೊತ್ತಾಗೋದಿಲ್ಲ. ಹಾಗಾಗಿ ಅಲ್ಲಿದ್ದಂತಹ ಮುಖ್ಯ ಹಿಂದೂ ಜನಗಳೇನಿದ್ರು, ಧರ್ಮದ ಸಂಸ್ಥಾಪಕರಿದ್ರು, ಅವರೆಲ್ಲ ಕ್ಷಣದಲ್ಲಿ ನಾಶವಾಗಿದ್ರು. ಇದಕ್ಕೆಲ್ಲ ಏನ್ ಕಾರಣ ಅಂತಂದ್ರೆ, ನಮ್ಮ ಸಂಕುಚದಿಂದ ಬಂದಂತಹ ಪ್ರಾರಬ್ಧ. ಪ್ರತಿಯೊಂದಕ್ಕೂ ಅವರು ಒಂದೊಂದು ವಿಷಯಗಳಲ್ಲಿ ಹೇಳ್ತಾ ಬರ್ತಾ ಇದ್ದಾರೆ. ಪ್ರಾರಬ್ಧ, ಈ ಪ್ರಾರಬ್ಧ ಅನ್ನೋದು ಬಹಳ ಶಕ್ತಿಯುತವಾದದ್ದು. ಇದು ಬರೇ ಪ್ರಾರಬ್ಧ ಅನ್ನೋದು ಮನುಷ್ಯನಷ್ಟಕ್ಕೆ ಎಲ್ಲ ಸೀಮಿತವಾಗಿದ್ದು, ಇದು ಈ ಭೂಖಂಡಕ್ಕೂ ಅದರ ಪ್ರಭಾವ ಬೀರುತ್ತಂತೆ. ಹಾಗಾಗಿ ನಮ್ಗೆ ಈ ಭೂಖಂಡದಲ್ಲಿ ಏನು ಪ್ರಕೃತಿಯಲ್ಲಿ ಏನು ಬದಲಾವಣೆಗಳಾಗತ್ತೆ, ಪ್ರವಾಹಗಳಾಗ್ಲಿ, ಭೂಕಂಪಗಳಾಗ್ಲಿ, ಇದು ಒಂದು ತರಹ ಪ್ರಾರಬ್ಧ. ಮನುಷ್ಯನಿಗೆ ಯಾವ ತರ ಪ್ರಾರಬ್ಧ ಇದೆಯೋ ಅದೇ ತರ ಈ ಭೂಮಿಗೂ, ಈ ಭೂ ಜಗತ್ತಿಗೂ ಈ ಪ್ರಾರಬ್ಧ ಇದೆ ಅಂತ ಹೇಳ್ತಾ ಇದ್ದಾರೆ. ಅಂದ್ರೆ ಪ್ರಾರಬ್ಧ ಅಂದ್ರೆ ಬರೀ ಒಬ್ಬ ಮನುಷ್ಯನಿಗೆ ಮಾತ್ರ ಅಲ್ಲ, ಈ ಭೂಮಾತೆಗೂ ಇದೆ ಅಂತ ಇಲ್ಲಿ ತಿಳಿಸ್ತಾ ಇದ್ದಾರೆ. ಮುಂದೆ ಈ ಪ್ರಾರಬ್ಧ ಏನಾಯ್ತು, ಹೇಗೆ ಅಂತ ಕೇಳಿದಾಗ ಇದಕ್ಕೆ ಒಂದು ಸಣ್ಣ ಕಥೆಯ ಮೂಲಕ ನೋಡೋಣ. ಒಂದು ರಾಜ್ಯ, ಆ ರಾಜ್ಯದಲ್ಲಿ ಒಬ್ಬ ರಾಜ ಇದ್ದ. ಬಹಳ ಚೆನ್ನಾಗಿ ರಾಜ್ಯಭಾರ ಮಾಡಿಕೊಂಡು ತನ್ನ ಜೀವನವನ್ನು ಕಳೀತಾ ಇದ್ದ. ಒಂದು ದಿವಸ ಅವನ ಗುರುಗಳು, ಋಷಿಗಳ ಅಂತ ಮುನಿಗಳು ಅವನ ಆಶ್ರಮಕ್ಕೆ ಬಂದರು, ಅವನ ಆಸ್ಥಾನಕ್ಕೆ ಬಂದರು. ಆಸ್ಥಾನಕ್ಕೆ ಬಂದಾಗ ಅವರಿಗೆಲ್ಲ ಮಾಡುವ ಸಕಲ ಮರ್ಯಾದೆಗಳನ್ನು, ಗೌರವಗಳನ್ನು ಕೊಟ್ಟು ಅವರನ್ನ ಸ್ವಾಗತಿಸಿದರು. ಸ್ವಾಗತ ಆಯ್ತು, ಋಷಿ ಮಹಾಮುನಿಗಳದ ಪಾದ ಪೂಜೆ ಆಯ್ತು, ಎಲ್ಲ ಆಯ್ತು. ಮಾತಾಡ್ತಾ ರಾಜ ಏನ್ ಮಾಡದಂತೆ, ಆ ಋಷಿಗಳು ಮುನಿಗಳ ಹತ್ರ ಕೇಳಕ್ ಶುರು ಮಾಡ್ದ, ಗುರುಗಳೇ, ಈ ಪ್ರಾರಬ್ಧ ಅಂದ್ರೆ ಏನು ಅಂತ ಹೇಳಿ ಅವನ ಮನಸ್ಸಿಗೆ ಒಂದು ಕ್ವಶನ್ ಬಂತು. ಆಗ ಪ್ರಾರಬ್ಧ ಅಂದ್ರೆ ಏನು ಅಂತ ಕೇಳಿದಾಗ ಅವ್ರು ಹೇಳ್ತಾರೆ, ಇದು ಏನು
ಯಾವ ಯಾವ ಸಮಯಕ್ಕೆ ಏನೇನು ಆಗಬೇಕು ಅಂತದಿದೆಯೋ ಅದು ನಿರ್ಧರಿತವಾಗಿದೆ. ಅದು ನಮ್ಮ ಜೀವನದಲ್ಲಿ ಆಗುತ್ತೆ. ಅದಕ್ಕೆ ಪ್ರಾರಬ್ಧ ಅಂತಾರೆ. ಈ ಪ್ರಾರಬ್ಧ ಎಲ್ಲಿದು? ಸಂಚಿತದಿಂದ ನಾವ್ ಏನ್ ತಗೊಂಡ್ಬಂದಿದೀವಿ. ಒಳ್ಳೇದಿದ್ರೆ ಒಳ್ಳೇದು, ಕೆಟ್ಟದಿದ್ರೆ ಕೆಟ್ಟದ್ದು. ಪ್ರತಿಯೊಂದರೊಳಗೂ ನಾವು ನೋಡ್ತಾ ಇದೀವಿ ಅದನ್ನೇ. ಆ ತರ ಈ ಜೀವನದಲ್ಲಿ ನಾವು ಬಂದಾಗ ಅದು ಕಾರ್ಯರೂಪದಲ್ಲಿ ನಾವು ಅನುಭವಿಸ್ಬೇಕು ಅಂತ. ರಾಜನ್ಗೆ ಅವ್ರು ಹೇಳಿದ್ದು ಸಮಾಧಾನ ಆಗ್ಲಿಲ್ಲ. ಏನ್ ಇದು ಹೇಳ್ತಾ ಇದ್ದಾರೆ? ಪೂರ್ವ ಸಂಚಿತ, ಅದು ಇದು. ಏನ್ ಪೂರ್ವ ಸಂಚಿತ? ಏನ್ ನಾನ್ ಮಾಡಿದ್ದೆ? ನನ್ಗೇನು ಗೊತ್ತಿಲ್ಲ. ನೀವೇನ್ ಈ ತರ ಹೇಳ್ತಾ ಇದ್ದೀರಾ? ನನ್ಗೆ ಇದ್ರೊಳಗೆ ಗೊತ್ತಾಗ್ತಾ ಇಲ್ಲ. ಇನ್ನೂ ಸ್ವಲ್ಪ ವಿವರಣೆ ಕೊಡಿ ಅಂತ ಹೇಳಿದ್ರಂತೆ. ಆಗ ಋಷಿಮುನಿಗಳು ಯೋಚನೆ ಮಾಡಿದ್ರು, ಈ ರಾಜನಿಗೆ ಯಾವ ತರ ಹೇಳ್ಬೇಕಪ್ಪ. ಅವರು ಒಂದು ತಮ್ಮ ಶಕ್ತಿಯಿಂದ ಒಂದು ಸೆಕೆಂಡ್ ಯೋಚನೆ ಮಾಡಿ ರಾಜಂಗೆ ಹೇಳಿದ್ರಂತೆ, ಮಹಾರಾಜ, ಒಂದ್ ಕೆಲಸ ಮಾಡೋಣ. ಏನು? ನೀನು ನಿನ್ನ ಸಿಂಹಾಸನದಿಂದ ಎದ್ದು ಬಾ. ಯಾಕೆ ಅಂತ ಕೇಳ. ಅದಕ್ಕೆ ಹೇಳಿದಂತೆ, ನೀನು ಎದ್ದು ಬಾ, ನಾನು ನಿನ್ನ ಸಿಂಹಾಸನದ ಮೇಲೆ ಕೂತ್ಕೊಂತೀನಿ ಅಂತ ಹೇಳಿದ್ರಂತೆ. ಅದಕ್ಕೆ ಏನ್ ಮಾಡ್ದ ರಾಜ? ಅದಕ್ಕೆ ಅವನ ಋಷಿಗಳು ಕೇಳಿದ್ರು, ನಿನ್ಗಿದ್ ಒಪ್ಪಿಗೆ ಇದೆಯೇನಪ್ಪ? ನಿನ್ನ ಆಸನ ನನಗ್ ಬಿಟ್ಕೊಡ್ತೀಯಾ ಅಂತ. ಅದಕ್ಕೆ ಅವನು ಹೇಳ್ದ, ಅಯ್ಯೋ ಓಹೋ, ಅದಕ್ಕೇನು, ನನ್ನ ಸಿಂಹಾಸನ ನಿಮಗ್ ತಾನೆ, ಬಿಟ್ಕೊಡ್ತೀನಿ ಬನ್ನಿ ಅಂತ ಹೇಳಿ. ಒಂದು ಷರತ್ತು, ನಾನು ಸಿಂಹಾಸನದ ಮೇಲೆ ಕೂತಾಗ ನೀನ್ ಇಲ್ಲಿ ಕೆಳಗ್ ಕೂತ್ಕೋಬೇಕು ಅಂತ ಹೇಳಿದ್ರು. ಆಯ್ತು, ರಾಜ ಒಪ್ಪುದ. ರಾಜ ಒಪ್ಪಾಯ್ತು. ರಾಜನ ಸ್ಥಾನದಲ್ಲಿ ಸಿಂಹಾಸನದಲ್ಲಿ ಋಷಿ ಮಹಾಮುನಿಗಳು ಕೂತ್ಕೊಂಡ್ರು. ರಾಜ ಕೆಳಗ್ ಹೋಗಿ ಒಬ್ಬ ಸಾಮಾನ್ಯ ಪ್ರಜೆಯಂತೆ ಹೇಳ್ದಂತೆ ಅವರು ಕೆಳಗ್ ಕೂತ್ಕೊಂಡ. ಪ್ರಜೆ ಅಂದ್ರೆ ಹೇಗ್ ಕೂತ್ಕೊಂತಾನೆ? ಕೈ ಕೊಟ್ಕೊಂಡು ಕೂತ್ಕೊಂತಾನೆ. ಈಗ ರಾಜ ಇಲ್ಲ. ಆಗ ಆ ಋಷಿ ಮುನಿಗಳು ನಗುತ್ತಾ ಹೇಳಿದ್ರಂತೆ, ಇದನ್ನೇ ನೋಡಪ್ಪ ಪ್ರಾರಬ್ಧ ಅನ್ನೋದು. ಅವನ್ಗೆ ರಾಜಂಗೆ ಏನೋ ಆಶ್ಚರ್ಯ ಆಯ್ತು, ಏನು ಗೊತ್ತಾಗ್ಲಿಲ್ಲ ಅಂತ. ಅವಾಗ ಅವನಿಗೆ ವಿವರಿಸಿ ಹೇಳಿದ್ರಂತೆ, ನಿನಗೆ ಪ್ರಾಕ್ಟಿಕಲ್ ಆಗಿ ಬೇಕು ಅಂತ ತೋರಿಸ್ತಾ ಇದ್ದೀನಿ. ಈಗ ಕೆಲವು ನಿಮಿಷಗಳ ಕೆಳಗೆ ನೀನು ರಾಜ ಆಗಿದ್ದೆ, ಈಗ ನೀನೇನಾಗಿದ್ಯಾ? ಒಬ್ಬ ಸಾಮಾನ್ಯ ಪ್ರಜೆ. ಈಗ ನಾನು ರಾಜನಾಗಿ ಕೂತಿದ್ದೀನಿ ಸಿಂಹಾಸನದಲ್ಲಿ. ಅರ್ಥಾತ್ ಅಂದ್ರೆ ಪ್ರಾರಬ್ಧ ಅನ್ನೋದು ಯಾವ ರೀತಿ ಆಗುತ್ತೆ ಅನ್ನೋದು ನಮಗೆ ಕಲ್ಪನೆಯಲ್ಲೂ ತಿಳಿಯೋಕೆ ಆಗೋಲ್ಲ ಅನ್ನೋದು ಒಂದು. ಇದು ಪ್ರಾರಬ್ಧ ಬದಲಾಗೋದು ಅಂದ್ರೆ ನಮಗೆ ಅದನ್ನ ಅಳೆಯೋಕ್ಕಾಗೋದಿಲ್ಲ ಅಂತ ಹೇಳಿ ಅವರು ಜ್ಞಾನಿಗಳಾದ ಋಷಿಗಳು ಆ ಒಂದು ಸಣ್ಣ ಉದಾಹರಣೆಯ ಮೂಲಕ ಅವನಿಗೆ ಪರಿಚಯಿಸಿದ್ರಂತೆ. ಪ್ರಾರಬ್ಧ ಅಂದ್ರೆ ಹೇಗ್ ಬರುತ್ತೆ ಗೊತ್ತಾಯ್ತಪ್ಪ ಅಂತ. ಆಗ ಆ ಮಹಾರಾಜನಿಗೆ ಗೊತ್ತಾಯ್ತಂತೆ, ಹೌದು, ಒಂದು ಕ್ಷಣದಲ್ಲಿ ನಾನು ಸಾಮಾನ್ಯ ಆಗ್ಬಿಟ್ಟೆ, ಗೊತ್ತಾಯ್ತು ಗುರುಗಳೇ ಅಂತ ಹೇಳಿ ಅವರಿಗೆ ನಮಸ್ಕಾರ ಮಾಡಿ ಮುಂದೆ ಬಂದಂತೆ. ಹೀಗೆ ಈ ಪ್ರಾರಬ್ಧ ಅನ್ನೋದು ಹೇಗಿದೆ ಅಂತ ಹೇಳಿದ್ರೆ ನಮ್ಗೆ ಎಲ್ಲ ಗೊತ್ತಿದೆ. ನಮ್ಮ ದಿವಂಗತ ರಾಷ್ಟ್ರಪತಿಗಳಾದ APJ ಅಬ್ದುಲ್ ಕಲಾಂ ಅವರು ಒಬ್ರು ಸೈಂಟಿಸ್ಟ್ ಇದ್ರು. ಅವರು ಒಂದ್ ಕಡೆ ಹೇಳಿದಾರಂತೆ, ನಾವು ಭೂಕಂಪ ಬರುತ್ತೆ ಅನ್ನೋದನ್ನ ಕಂಡು ಹಿಡಿತೀವಿ. ಭೂಕಂಪ ಇವತ್ತು ಬರ್ತಾ ಇದೆ, ಸಂಜೆ ಬರ್ತಾ ಇದೆ ಅನ್ನೋದನ್ನ ಒಂದು ಕಂಡುಹಿಡಿಯೋ ಶಕ್ತಿ ಇದೆಯಂತೆ. ಆದ್ರೆ ಅದರದ್ದು ತೀವ್ರತೆ ಏನಿರುತ್ತೆ ಅದನ್ನ ಕಂಡುಹಿಡಿಯೋಕೆ ಇನ್ನೂವರೆಗೂ ಆಗಿಲ್ಲಂತೆ ಜನಗಳಿಗೆ. ವಿಜ್ಞಾನಿಗಳಿಗೆ ಆ ತೀವ್ರತೆ ಎಷ್ಟು ಬರುತ್ತೆ ಅಂದ್ರೆ ನಾವು ಅಲ್ಲಿ ಏನು ಆಗುತ್ತೆ, ಅಲ್ಲಿ ಏನಾದ್ರು ಸೇವ್ ಮಾಡ್ಕೋಬೋದಾ ಅನ್ನೋದು ಗೊತ್ತಾಗೋದಿಲ್ಲ ಅಂತೆ. ಆ ತರ ಈ ಪ್ರಾರಬ್ಧ ಅನ್ನೋದು ಅಷ್ಟು ಫಾಸ್ಟ್ ಇದೆಯಂತೆ. ಅದು ಆದವಾಗಲೇ ಯಾರು ಮನುಷ್ಯ ಅದನ್ನು ಅನುಭವಿಸ್ತಾನೋ ಅವಾಗ್ಲೇ ಗೊತ್ತಾಗತ್ತೆ ಈ ಪ್ರಾರಬ್ಧದ ತೀವ್ರತೆ ಎಷ್ಟಿದೆ, ಅದರ ಪ್ರಬಲತೆ ಎಷ್ಟಿದೆ, ಒಬ್ಬ ಮನುಷ್ಯನ ಜೀವನದಲ್ಲಿ ಏನೇನು ಏರುಪೇರುಗಳಾಗುತ್ತವೆ ಅನ್ನೋದು ಅವನಿಗೆ ಪ್ರಾರಬ್ಧ ಬಂದಾಗ್ಲೇ ಗೊತ್ತಾಗತ್ತೆ ಅಂತ ಹೇಳ್ತಾ ಇದ್ದಾರೆ. ಹಾಗೆ ನಾವು ಮತ್ತೊಮ್ಮೆ ಇನ್ನೊಂದು ಸ್ವಲ್ಪ ಸೈನ್ಸಿನ ಹತ್ರ ಹೋದಾಗ ನಮಗೆ ಗೊತ್ತಾಗತ್ತೆ, ನ್ಯೂಟನ್ಸ್ ಥರ್ಡ್ ಲಾ, ಎವ್ರಿ ಆಕ್ಷನ್ ಹ್ಯಾಸ್ ಎನ್ ಈಕ್ವಲ್ ಅಂಡ್ ಆಪೋಸಿಟ್ ರಿಯಾಕ್ಷನ್. ಥರ್ಡ್ ಲಾ, ನ್ಯೂಟನ್ಸ್ ಥರ್ಡ್ ಲಾ, ಒಂದು ಪ್ರತಿಕ್ರಿಯೆಗೆ ಸಮಾನತೆ ಮತ್ತು ವಿರುದ್ಧವಾಗಿ ಪ್ರಬಲ ಇರುತ್ತೆ ಅಂತ. ಅದು ಈ ನಮ್ಮ ಪ್ರಾರಬ್ಧ ಅನ್ನೋ ಒಂದು ಇದಕ್ಕೆ ಆ ಲಾ ಅಪ್ಲಿಕೇಬಲ್ ಆಗತ್ತೆ ಅಂತ ಹೇಳ್ತಾ ಇದ್ದಾರೆ. ಅಂದ್ರೆ ನಮಗೆ ಒಂದು ಜ್ಞಾನಿಗಳು ತಿಳಿಸ್ಬೇಕಾದ್ರೆ ಎಷ್ಟೊಂದು ಉದಾಹರಣೆಗಳ ಮೂಲಕ ತಿಳಿಸ್ತಾರೆ. ಪ್ರಾರಬ್ಧದ ಏನಿದೆ, ಈಕ್ವಲ್ ಅಂಡ್ ಆಪೋಸಿಟ್ ರಿಯಾಕ್ಷನ್ ಅಂದ್ರೆ ನಾವು ಏನ್ ಮಾಡ್ತೀವಿ ಅದಕ್ಕೆ ವಿರುದ್ಧವಾಗಿ
ಇಲ್ಲ ಸಮನಾಗಿ ಅದರ ಪ್ರತಿಕ್ರಿಯೆ ಬರುತ್ತೆ. ದಟ್ ಇಸ್ ದ ಥರ್ಡ್ ಲಾ, ನ್ಯೂಟನ್ಸ್ ಥರ್ಡ್ ಲಾ. ಅದನ್ನ ನಮ್ಗೆ ಅಳವಡಿಸ್ಕೋಬಹುದು. ಇದು ನಾವು ಇದನ್ನ ತಿಳ್ಕೊಬೇಕು ಅಂದ್ರೆ ಈ ನ್ಯೂಟನ್ಸ್ ಲಾ ಅಳವಡಿಸ್ಕೊಂಡಾಗ ನಮ್ಗೆ ಅದ್ರ ಏನಾಗುತ್ತೆ ಅನ್ನೋದು ಗೊತ್ತಾಗುತ್ತೆ. ನಾವೆಲ್ಲ ಹೇಳಿದ್ವಿ, ನಾವು ಏನ್ ಕರ್ಮ ಮಾಡಿದೀವಿ ಆ ಕರ್ಮಕ್ಕೆ ಪ್ರತಿಕ್ರಿಯವಾಗಿ ನಮಗೆ ಒಂದು ನಮ್ಮ ಕರ್ಮ ಪೂರ್ವ ಸಂಚಿತದಲ್ಲಿ ಏನ್ ಮಾಡಿದೀವಿ ಅದನ್ನ ನಾವು ಈಗ ಇಲ್ಲಿ ಅನುಭವಿಸ್ಬೇಕು. ಅದು ಒಳ್ಳೇದಿದೆ ಕೆಟ್ಟದಿದೆ ಏನು ಗೊತ್ತಿಲ್ಲ. ಆದ್ರೆ ನಾವು ಒಂದು ಒಳ್ಳೆಯ ಕೆಲಸಗಳನ್ನು ಮಾಡಿದ್ರೆ ಆಗ ಪ್ರತಿಕ್ರಿಯೆಗಳು ಒಳ್ಳೆಯದಾಗೆ ಬರುತ್ತೆ. ನಾವು ಕೆಟ್ಟ ಕೆಲಸ ಮಾಡಿದಾಗ ಅದು ಕೆಟ್ಟದಾಗೆ ನಮಗೆ ವಾಪಸ್ ಬರುತ್ತೆ. ಅದಕ್ಕೆ ನಾವಿಲ್ಲಿ ಯೋಚನೆ ಮಾಡ್ಬೇಕು, ವಿವೇಕದಿಂದ ಯೋಚನೆ ಮಾಡ್ಬೇಕು, ನಾವು ಯಾವ ಕೆಲಸಗಳನ್ನ ಯಾವ ರೀತಿ ಮಾಡ್ತಾ ಇದ್ದೀವಿ. ಆಗ ನಮಗೆ ಅದರ ಪ್ರತಿಕ್ರಿಯೆಗಳ ಮೇಲೆ ನಮ್ಗೆ ಗೊತ್ತಾಗತ್ತೆ ಈ ಕಾರ್ಯ ನಾವು ಸರಿ ಮಾಡಿದ್ವೋ ಇಲ್ಲೋ ಅಂತ. ಆದ್ರೆ ಇದು ನ್ಯೂಟನ್ಸ್ ಲಾಗ್ ಆಯ್ತು. ಆದ್ರೆ ಭಗವಂತನ ಲಾ ಬೇರೆ ತರ ಇದೆ. ಭಗವಂತನ ಲಾ ಒಂದು ತನಕ ಒಂದು ಇದಲ್ಲಿ ಈ ಸೈನ್ಸ್ ಲಾ ಒಂದು ಲಿಮಿಟ್ ಅಲ್ಲಿ ಇದೆ, ಈಕ್ವಲ್ ಅಂಡ್ ಆಪೋಸಿಟ್ ಅಂತ ಹೇಳಿದೆ. ಆದ್ರೆ ಭಗವಂತನ ಅವನ ಸಾಮ್ರಾಜ್ಯದಲ್ಲಿ ಅವನ ರಾಜ್ಯದಲ್ಲಿ ಯಾವ ತರ ಲಾ ಇದೆ ಅಂತಂದ್ರೆ, ನಾವು ಒಂದು ಒಳ್ಳೆ ಕೆಲಸ ಮಾಡಿದ್ರೆ ಪ್ರತಿಫಲ ಒಂದೇ ಬರುತ್ತೆ ಅಂತ ಇಲ್ಲ, ಅದಕ್ಕೆ 10 ಪಟ್ಟು ಹೆಚ್ಚಾಗಿ ಬರುತ್ತಂತೆ. ನಾವು ಒಂದು ಒಳ್ಳೆಯ ಕೆಲಸಗಳನ್ನು ಮನಸ್ಸಿಂದ ಮಾಡಿದ್ರೆ ಅದರ ಪ್ರತಿಫಲ ಈಕ್ವಲ್ ಅಲ್ಲ 10 ಪಟ್ಟು ಹೆಚ್ಚಾಗಿ ನಮಗೆ ಬರುತ್ತಂತೆ. ಅದೇ ತರ ನಾವು ಕೆಟ್ಟ ಕೆಲಸಗಳನ್ನು ಮಾಡಿದ್ರು ಅದು 10ಕ್ಕಿಂತ ಹೆಚ್ಚಾಗಿ. ಅಂದ್ರೆ ಒಂದು ಉದಾಹರಣೆ ಒಂದು ತಗೊಂಡ್ರೆ, ನಾವು ಯಾರ್ದೋ ಒಂದು ಕಡೆ ಜಗಳ ಆಗ್ತಾ ಇರುತ್ತೆ, ಒಬ್ರಿಗೊಬ್ರಿಗೆ ಯಾರೋ ಇರೋದು ಏನೋ ಒಂದು ಜಗಳ ಮಾತಿನಲ್ಲಿ ಇರುತ್ತೆ. ಮಾತಿನಲ್ಲಿ ಇದ್ದಾಗ ಎದುರಿನಲ್ಲಿ ಇದ್ದವನು ಒಬ್ಬ ತೆಗೆದು ಕೆನ್ನೆಗೆ ಫಟ್ ಅಂತ ಹೊಡಿತಾನೆ. ಅಂದ್ರೆ ಅಲ್ಲಿ ಏನಾಯ್ತು, ಪ್ರತಿಫಲ ಎಷ್ಟಿದೆ, ಪ್ರತಿಕ್ರಿಯೆ ಎಷ್ಟು ಪಟ್ಟು ದೊಡ್ಡದಾಗಿದೆ, ಬಾಯಿಂದ ಕೈಗೆ ಬಂತು. ಹಾಗೆ ಅವ್ರು ಹೇಳ್ತಾ ಇದ್ದಾರೆ, ಅಂದ್ರೆ ಏನು ಪ್ರತಿಕ್ರಿಯೆ ಬರಬೇಕಲ್ಲ ಅದ್ರ ಪ್ರಬಲತೆ ಅಷ್ಟು ಜಾಸ್ತಿ ಇರುತ್ತೆ. ಅದಕ್ಕೋಸ್ಕರ ನಾವು ಯಾವಾಗ್ಲೂ ಕೆಲಸಗಳನ್ನು ಮಾಡಬೇಕಾದ್ರೆ ನಮ್ಗೆ ಈಗ ಗೊತ್ತಾಗಿದೆ, ನ್ಯೂಟನ್ಸ್ ಲಾ ನಮ್ಮ ಹತ್ರ ಇದೆ ಅಂತ ಗೊತ್ತಾಗಿದೆ. ನ್ಯೂಟನ್ಸ್ ಲಾ ನಮ್ ಜೊತೆಗಿದ್ದಾಗ ನಾವು ಅದನ್ನ ಉಪಯೋಗಿಸ್ಕೋಬೇಕು. ಆಕ್ಷನ್ ಅಂಡ್ ರಿಯಾಕ್ಷನ್ ನಮ್ಗೆ ಗೊತ್ತಿದೆ. ನಾವು ಈಗ ಅದಕ್ಕೆ ಆ ನ್ಯೂಟನ್ಸ್ ಲಾನ ನಮ್ಮ ಜೀವನದಲ್ಲಿ ಅಳವಡಿಸ್ಕೋಬೇಕು. ನಾವು ಜೀವನದಲ್ಲಿ ಅಳವಡಿಸ್ಕೊಂಡದ್ದು ಅಂದ್ರೆ ನಾವು ಒಳ್ಳೆಯ ಕೆಲಸಗಳನ್ನು ಮಾಡ್ತಾ ಹೋಗ್ಬೇಕು, ಭಗವತ್ ಸ್ಮರಣೆಯನ್ನು ಮಾಡ್ತಾ ಇರ್ಬೇಕು, ನಾಮಸ್ಮರಣೆ, ಭಗವತ್ ಗ್ರಂಥಗಳನ್ನ ಪಠಿಸ್ತಾ ಹೋಗೋದು, ಸತ್ಸಂಗದಲ್ಲಿರೋದು. ಈ ರೀತಿ ನಾವು ಒಳ್ಳೆಯ ಕೆಲಸಗಳನ್ನು ಮಾಡ್ತಾ ಹೋದಾಗ ನಾವು ಆ ಪ್ರಾರಬ್ಧ ಕರ್ಮವನ್ನು ಅದರ ಪ್ರತಿಫಲ ಏನಿದೆ ಅದನ್ನೆಲ್ಲಾನು ಕಡಿಮೆ ಮಾಡ್ಕೋಬಹುದು ಅಂತ ಹೇಳಿ ಸಮರ್ಥರು ನಮ್ಗೆ ಇಲ್ಲಿ ಹೇಳ್ತಾ ಇದ್ದಾರೆ. ಇಲ್ದಲೇ ಇದ್ರೆ ನಾವು ಅದನ್ನ ಪಾಲಿಸ್ಲಿಲ್ಲ ಅಂದ್ರೆ ನಾವೇನಾಗತ್ತೆ, ಮತ್ತೆ ಇನ್ನೊಬ್ಬರ ಮೇಲೆ ದೋಷಣೆಗಳನ್ನು ಕೊಟ್ಕೊಂಡು ಕೂತ್ಕೊಂತೀವಿ. ನಾವು ಅವ್ರದಿಂದ ಹಿಂಗಾಯ್ತು, ಇವರಿಂದ ಈ ತರ ಆಯ್ತು ಅನ್ನೋದು ದೋಷಣೆಗಳು ನಮ್ಗಾಗತ್ತೆ. ಅದಕ್ಕೋಸ್ಕರ ನಾವು ನಾಮಸ್ಮರಣೆಯಲ್ಲಿದ್ದು ಒಳ್ಳೆಯ ಕಾರ್ಯಗಳನ್ನು ಮಾಡುತ್ತಾ ಸತ್ಕಥಾ ಪಠಣಗಳನ್ನು ಮಾಡ್ತಾ ಇದ್ರೆ ನಮ್ಮ ಮನಸ್ಸು ಅಲ್ಲೇ ಇರುತ್ತೆ. ಆಗ ನಾವು ನಮ್ಮ ಮನಸ್ಸಿಗೆ ಒಳ್ಳೆಯ ಸದ್ಬುದ್ಧಿ ಬರುತ್ತದೆ ಅಂತ ಹೇಳ್ತಾ ಇದ್ದಾರೆ. ಹೀಗೆ ಮುಂದೆ ನೋಡಿದಾಗ ಈಗ ಪ್ರಾರಬ್ಧಕ್ಕೆ ಬಂತು, ಪ್ರಾರಬ್ಧದ ರೀತಿಗಳು ಗೊತ್ತಾಯ್ತು. ಇದನ್ನೇ ಕಬೀರರು ಯಾವ ತರ ಹೇಳ್ತಾರೆ, ಈ ಕೆಲಸಗಳನ್ನ ನಾವೇನು ಈ ನ್ಯೂಟನ್ಸ್ ಲಾ ಯಾವ ತರ ಅಪ್ಲೈ ಮಾಡ್ಕೋಬೇಕು ಅನ್ನೋದನ್ನ ಕಬೀರರು ಯಾವ ತರ ಹೇಳ್ತಾ ಇದ್ದಾರೆ ಅಂದ್ರೆ, ಕಾಲ್ ಕರೆ ಸೋ ಆಜ್ ಕರ್, ಆಜ್ ಕರೆ ಸೋ ಅಬ್ ಕರ್, ಫಲ ಮೇ ಪರಲಯ ಹೋಯೇಗಾ ಬಹುರಿ ಕರೇಗಾ ತಬ್. ಕಬೀರ್ ಹೇಳಿದ್ರು ಏನಂತ, ಕಾಲ ಕರೇಸೋ ಆಜ್ ಕರ್, ಕಾಲ ಕರೇಸೋ ಆಜ್ ಕರ್ ಅಂದ್ರೆ ನಾಳೆ ಮಾಡುವ ಕೆಲಸಗಳನ್ನ ಇವತ್ತೇ ಮಾಡು. ಆಜ್ ಕರೇಸೋ ಅಬ್ ಕರ್, ಇವತ್ತು ಮಾಡೋ ಕೆಲಸಗಳನ್ನ ಈಗಲೇ ಮಾಡು. ನಾಳೆ ಅನ್ನೋದಕ್ಕೆ ಪೋಸ್ಟ್ಪೋನ್ ಮಾಡಬೇಡ. ಪಲ್ಮೆ ಪರಲೈ ಹೋ ಜಾಯೇಗಾ ಅಂದ್ರೆ ನಾಳೆ ಅಂತ ನಾವು ಮಾಡಕ್ ಹೋಗಿದ್ರೆ ನಾಳೆದು ಏನ್ ಗ್ಯಾರಂಟಿ ಇದೆ, ಎಲ್ಲ ಅನಿಶ್ಚಿತವಾದದ್ದು ಇದೆಲ್ಲ. ನಾಳೆ ಪ್ರಳಯ ಆಗಿ ನಾನೇ ಇಲ್ದಲೇ ಇದ್ದಾಗ ನೀನ್ ಏನ್ ಮಾಡ್ತೀಯ ನಾಳೆ ಅನ್ನೋದು.
ಅದಕ್ಕೆ ಅದನ್ನ ಹೀಗೆ ಬಹುರಿ ಕರೆಗ ಅವ್ ಅಂದ್ರೆ ಏನು ಮಾಡ್ಬೇಕು ಅನ್ನೋದಿದೆಯೋ ಆ ಜಾಗೃತವಾಗಿದ್ದು ನೀನು ಈಗ್ಲೇ ಮಾಡು ಅಂತ ಹೇಳಿ ಕಬೀರ್ ನಮ್ಗೆ ಹೇಳ್ತಾರೆ. ಯಾಕೆಂದ್ರೆ ನಾವೇನ್ ಮಾಡ್ತೀವಿ ಜೀವನದಲ್ಲಿ, ನಮ್ಗೆ ಭಗವಂತನ ಸ್ಮರಣೆ ಮಾಡು ಅಂತ ಹೇಳಿದ್ರು. ನಾವೇನ್ ಮಾಡ್ತೀವಿ, ಈ ಭಗವತ್ ಸ್ಮರಣೆ ಆಧ್ಯಾತ್ಮ ಅಂದ್ರೆ ಏನ್ ಅನ್ಕೊಂತೀವಿ, ಇದನ್ನ ನಾವು ಆಫ್ಟರ್ ರಿಟೈರ್ಮೆಂಟ್ ಅದು ಒಂದು ಕೆಲಸ ಅಂತ ನಾವು ತಿಳ್ಕೊಂತೀವಿ. ನಾವು ಕೆಲಸ ಮಾಡೋ ಟೈಮಲ್ಲಿ ಇದರಲ್ಲಿ ಮಾಡ್ಬೇಕು ಅನ್ನೋದಿಲ್ಲ. ಅದನ್ನ ನಾವು ಆ ಭಗವಂತನ ಸ್ಮರಣೆ ಅಂದ ತಕ್ಷಣ ಅದನ್ನ ನಾವು ಕಡೆಗೆ ಹಾಕಕ್ ಶುರು ಮಾಡ್ತೀವಿ. ಕಳೆದ ಒಂದು 2 ಶ್ಲೋಕದಲ್ಲಿ ನೋಡಿದ್ವಿ, ಆ ರಾಜನ ಕತೆ ಕೇಳಿದ್ವಿ. 4 ರಾಣಿಯರು ರಾಜನಿಗಿದ್ರು, ಯಾವ ತರ ಇತ್ತು ಅಂತ. ಅಲ್ಲಿ ಯಾರು ಮುಖ್ಯ ಇದ್ದ? ಆತ್ಮರಾಮ, ಮೊದಲನೇ ಹೆಂಡತಿ. ಆ ರಾಮ ನಮ್ಮನ್ನ ಕಡೆಗೂ ನಾವು ಸತ್ರು ನಮ್ ಜೊತೆಗ್ ಬರ್ತಾನೆ ಅಂತ ಹೇಳಿದ್ದ. ಆದ್ರೂ ನಾವೇನ್ ಮಾಡಿದೀವಿ, ಸಂಸಾರ ಚಕ್ರದಲ್ಲಿ ಇರೋದ್ರಿಂದ ನಾವೇನ್ ಮಾಡ್ತಾ ಇದೀವಿ, ರಾಮನ ಕೆಲಸ, ದೇವರ ಕೆಲಸ, ಆಧ್ಯಾತ್ಮ ಅಂದ್ರೆ ಇದ್ಯಾವಾಗಪ್ಪ? ಇದೆಲ್ಲ ಆಫ್ಟರ್ ರಿಟೈರ್ಮೆಂಟ್. ಅಲ್ಲಿ ತನಕ ನಾವು ಮಕ್ಕಳ ಜೊತೆ ಬಿಸಿ, ಕೆಲ್ಸದ್ ಬಿಸಿ, ಮಕ್ಳಿಗೆ ಮದ್ವೆ ಮಾಡು, ಇಂಥದ್ರೊಳಗೆ ನಾವು ಬ್ಯುಸಿಯಾಗಿ ನಮ್ಮ ಜೀವನವನ್ನೇ ಕಳೆದು ಬಿಡ್ತೀವಿ. ರಿಟೈರ್ಮೆಂಟ್ ಆಗತ್ತೆ. ರಿಟೈರ್ಮೆಂಟ್ ಆದಾಗ ಮೊಮ್ಮಕ್ಕಳು ಬಂದಿರ್ತಾರೆ, ಆಗ ಬೇಬಿ ಸಿಟ್ಟಿಂಗ್ ಬರುತ್ತೆ. ನಿಲ್ಲಪ್ಪ, ಬೇಬಿ ಸಿಟ್ಟಿಂಗ್ ಮಾಡೋಣ, ಆಮೇಲೆ ಭಗವಂತನ ಧ್ಯಾನ ಮಾಡೋಣ. ಹೀಗೆ ನಾವು ಪ್ರತಿಯೊಂದು ಯಾರು ರಾಮನ ಧ್ಯಾನ ಅದು ಮುಖ್ಯವಾಗಿ ಆಗ್ಬೇಕು. ಅದನ್ನ ನಾವು ಪೋಸ್ಟ್ಪೋನ್ ಮಾಡ್ಕೊಂತ ಹೋಗ್ತಾ ಇದ್ದೀವಿ. ಪ್ರತಿ ಸಲಿ ಮುಂದೆ ಹಾಕ್ತಾ ಇದೀವಿ, ಮುಂದೆ ಹೋಗ್ತಾ ಇದೆ ರಾಮನ ನಾಮ ಸ್ಮರಣೆ. ಏನಾರು ಅದಕ್ಕೆ ಒಂದು ನಮ್ಗೇನು ಯಾರು ಯಾವ ಪಂಡಿತರು ಬಂದು ನಮ್ಗೆ ಆ ಪೋಸ್ಟ್ಪೋನ್ ಮಾಡೋದನ್ನ ಹೇಳ್ಕೊಡೋ ಅವಶ್ಯಕತೆ ಇಲ್ಲ. ನಾವೇ ಬಹಳ ಈಸಿಯಾಗಿ ಪೋಸ್ಟ್ಪೋನ್ ಮಾಡ್ಕೊಂಡ್ಬಿಡ್ತೀವಿ. ಆಯ್ತಪ್ಪ, ಆ ಮೊಮ್ಮಗಳಿದೆ, ಅದಕ್ಕೊಂಚೂರು ಸ್ಕೂಲ್ಗೆ ಹೋಗೋ ತನಕ ಅದ್ರ ಬೇಬಿ ಸಿಟ್ಟಿಂಗ್ ಮಾಡೋಣ, ಆಮೇಲೆ ಮಾಡೋಣ. ನಾಳೆ ಸ್ಕೂಲ್ಗೆ ಜಾಯಿನ್ ಆದ ತಕ್ಷಣ ಅಯ್ಯೋ ಟೈಮ್ ಆಯ್ತು, ಮಗುನ್ ಕರ್ಕೊಂಬರಕ್ ಹೋಗ್ಬೇಕು, ಬಸ್ ಸ್ಟಾಪ್ ಹೋಗು, ಮತ್ತೊಂದು ಕೆಲಸ ಬಂತು, ಮತ್ತೆ ರಾಮನಾಮ ಸ್ಮರಣೆ ಮುಂದ್ ಹೋಯ್ತು. ಅದಕ್ಕೆ ಅವ್ರು ಹೇಳ್ತಾ ಇದಾರೆ, ಈಗೆಲ್ಲ ರಾಮನಾಮ ಸ್ಮರಣೆಗೆ ನಾವು ಬೆಲೆ ಕೊಡ್ತಾ ಇಲ್ಲ, ಭಗವಂತನ ಬಗ್ಗೆ ಬೆಲೆ ಕೊಡ್ತಾ ಇಲ್ಲ. ಹಿಂಗಾದಾಗ ನಾವು ಕಡೆಗಾಲದಲ್ಲಿ ಸಾಯೋ ಸಮಯದಲ್ಲಿ ಆ ರಾಮನಾಮ ನಮ್ಮ ಬಾಯಿಗೆ ಬರುತ್ತೆ ಅಂತ ಏನ್ ಗ್ಯಾರಂಟಿ? ನಾವು ಹೇಳಿದ್ರು ಸಮರ್ಥರ 3ನೇ ಶ್ಲೋಕದಲ್ಲಿ, ಸಂಧಿ ಕಾಲದಲ್ಲಿ ಭಗವತ್ ಸ್ಮರಣೆ ಮಾಡಿ ಅಂತ. ಆ ಭಗವತ್ ಸ್ಮರಣೆ ಸಂಧಿ ಕಾಲಗಳಲ್ಲಿ ಮಾಡ್ತಾ ಇದ್ರೆ, ಅದನ್ನೇ ನಾವು ಅನುಸರಿಸಿದ್ರೆ, ನಾವು ಸಾಯುವ ಕಾಲದಲ್ಲೂ ಆ ಭಗವಂತನ ನಾಮ ನಮ್ಮ ಬಾಯಲ್ಲಿ ಬರುತ್ತೆ ಅಂತ. ಆದ್ರೆ ನಾವು ನಮ್ಮ ಜೀವನದಲ್ಲಿ ಪ್ರಾಕ್ಟೀಸ್ ಮಾಡ್ಕೊಳ್ದಲೆ ಏನ್ ಮಾಡ್ತಾ ಇದೀವಿ, ಪೋಸ್ಟ್ಪೋನ್ ಮಾಡ್ತಾ ಇದೀವಿ. ಈ ಪೋಸ್ಟ್ಪೋನ್ ಮಾಡ್ತಾ ಇದ್ರೆ ನಮಗೆ ಆ ರಾಮನಾಮ ಸ್ಮರಣೆ ಅನ್ನೋದು ಹೇಗೆ ಬರುತ್ತೆ? ಇದು ಒಂದು ನಿಜವಾಗ್ಲೂ ಯೋಚಿಸುವಂತಹ ಒಂದು ವಿಷಯವಾಗಿದೆ. ಇಷ್ಟೆಲ್ಲಾ ಬೋಧನೆಗಳನ್ನ ಕೇಳ್ತಾ ಇದ್ದೀವಿ. ಪ್ರತಿಯೊಂದು ಆಧ್ಯಾತ್ಮದಲ್ಲೂ ಈ ಬೋಧನೆಗಳನ್ನು ಹೇಳ್ತಾ ಇದ್ದಾರೆ, ನಾಮಸ್ಮರಣೆ ಮಾಡಿ ಅಂತ. ಆದ್ರೆ ನಾವು ನಾಳೆ ಮಾಡ್ತೀವಿ, ನಾಳೆಯಿಂದ ಶುರು ಮಾಡ್ತೀವಿ. ಅಂದ್ರೆ ನಾವು ಪ್ರತಿಯೊಂದಕ್ಕೂ ಪೋಸ್ಟ್ಪೋನ್ ಮಾಡ್ತಾ ಇದೀವಿ. ಅದಕ್ಕೆ ಕಬೀರ್ ಹೇಳ್ತಾ ಇದ್ದಾರೆ, ನಾಳೆ ಅಂದ್ರೆ ನೀನ್ ಯಾವಾಗ ಮಾಡ್ತೀಪ್ಪ? ಅದೇ ಸಂಸಾರದಲ್ಲಿ ಹೋಗಿ ಒಂದು ಕೆಲಸಕ್ಕೆ ಇಂಟರ್ವ್ಯೂಗೆ ಹೋಗಿರ್ತಾನೆ. ಇಂಟರ್ವ್ಯೂಗೆ ಹೋದಾಗ ಆ HR ಡಿಪಾರ್ಟ್ಮೆಂಟ್ ನವ್ರು ಇಂಟರ್ವ್ಯೂ ಮಾಡ್ತಾರೆ. ಅವಾಗ ಹೇಳ್ತಾರೆ, ನಾಳೆಯಿಂದ ಜಾಯಿನ್ ಆಗ್ತೀಯಪ್ಪ ಅಂದ್ರೆ, ಇಲ್ಲ ಸರ್, ಐ ವಿಲ್ ಜಾಯಿನ್ ಟುಡೇ ಇಟ್ ಸೆಲ್ಫ್, ನೌ ಇಟ್ ಸೆಲ್ಫ್ ಅಂತ ಹೇಳ್ತಾರೆ. ಇನ್ನು ಟುಡೇನು ಇಲ್ಲ, ನೌ ಇಟ್ ಸೆಲ್ಫ್ ಐ ವಿಲ್ ಜಾಯಿನ್ ಅಂತ ಹೇಳ್ತಾರೆ. ಯಾಕೆ? ಅಲ್ಲಿ ಸಂಸಾರ, ದುಡ್ಡು ಬರುತ್ತೆ. ಸಂಸಾರ, ಆಸೆ, ವಾಸನ, ಎಷ್ಟು ವಾಸನ ಇದೆ ಅಂದ್ರೆ ಅಲ್ಲಿ ನಾವು ಬೇಗ ಓಡೋಗ್ತೀವಿ. ಅದು ಯಾವುದು? ಅದು ತೃಣಕ್ಕೆ ಸಮಾನ. ಅದನ್ನ ಅಲ್ಲಿ ಬಹಳ ಕಾಂಪಿಟೇಷನ್ ಮಾಡಿ ಓಡೋಗ್ತೀವಿ. ಯಾಕೆ ಅಂದ್ರೆ ನಾಳೆ ಬರ್ತೀನಿ ಅಂದ್ರೆ ಹಿಂದೊಬ್ಬ ಬಂದವನು ಅವನು ಈಗ್ಲೇ ನಾನ್ ಜಾಯಿನ್ ಆಗ್ತೀನಿ ಅಂತಂದ್ರೆ ನನ್ಗ ಆ ಕೆಲಸ ಹೋಗುತ್ತೆ ಅನ್ನೋ ಹೆದರಿಕೆಯಿಂದ ಈಗ್ಲೇ ಜಾಯಿನ್ ಆಗ್ತೀನಿ, ಈಗ್ಲೇ ಇಲ್ಲೇ ನನ್ಗೆ ಕೊಟ್ಬಿಡಿ, ಐ ವಿಲ್ ರೈಟ್ ಇಮಿಡಿಯೇಟ್ಲಿ ಐ ಜಾಯಿನ್ ದ ಡ್ಯೂಟಿ. ಎಷ್ಟು ಹೆದರಿಕೆ ನೋಡಿ ಮನುಷ್ಯನ್ಗೆ. ಮನುಷ್ಯನ್ಗೆ ಎಷ್ಟು ದೇವರ ಮೇಲೆ ನಂಬಿಕೆ ಇಲ್ಲ. ಹೀಗೆ ನಮ್ಮ ಜೀವನ ಇಷ್ಟು ವಿಚಿತ್ರವಾಗಿ ನಡೀತಾ ಇದೆ. ನಾವು ನಾಮಸ್ಮರಣೆ ಅಂದ್ರೆ ಪೋಸ್ಟ್ಪೋನ್, ನಮ್ಮ ರಿಟೈರ್ಮೆಂಟ್ ಲೈಫ್ ಅಂತ ಇಟ್ಕೊಂಡಿದ್ವಿ. ಅದನ್ನೇ ಹೇಳ್ತಾ ಇದ್ದಾರೆ, ಹಾಗೆ ಮಾಡಬೇಡಿ. ನಾಮಸ್ಮರಣೆಗೆ ಮೊದಲು ಆದ್ಯತೆ ಕೊಡಿ.
ಹೇಗೆ ನಿನ್ನೆ ಮೀರಾಬಾಯಿ ರಸ್ತೆಯಲ್ಲೆಲ್ಲ ಓಡಾಡ್ತಾ ಇದ್ಲು, ಮಹಾರಾಣಿ. ಅವಳ ವಿದೇಹ ಸ್ಥಿತಿಯಲ್ಲಿ ಇದ್ದವಳು. ಅವಳು ಅವನಿಗೆ ಮೀರಾಬಾಯಿಗೆ ಕೃಷ್ಣನ್ ಬಿಟ್ರೆ ಬೇರೆ ಯಾರೂ ಇರ್ಲಿಲ್ಲ. ಆದ್ರೆ ನಮ್ಮ ಸ್ಥಿತಿ, ನಮಗೆ ಈಗ ದುಡ್ಡು ಕೆಲಸ ಬಿಟ್ರೆ ದೇವ್ರು ದಿಂಡ್ರು ಅಂದ್ರೆ ಆಫ್ಟರ್ ರಿಟೈರ್ಮೆಂಟ್. ಎಷ್ಟು ಇದನ್ನ ಮಾಡ್ತಾ ಇದೀವಿ ನೋಡಿ. ದೇವರಿಗೆ ನಾವು ಬೆಲೆನೆ ಕೊಡ್ತಾ ಇಲ್ಲ. ಅದನ್ನ ಕೊಡಿ. ಅದನ್ನ ನಾವು ನಮ್ಮ ಜೀವನದ ಶೈಲಿಯನ್ನು ಬದಲಾಯಿಸ್ಕೋಬೇಕು ಅಂತ ಹೇಳ್ತಾ ಇದ್ದಾರೆ. ಈ ಜೀವನದ ಶೈಲಿಯನ್ನ ಹೇಗ್ ಬದಲಾಯಿಸ್ಬೇಕು? ಯಾಕೆಂದ್ರೆ ಈ ಮನಸ್ಸು ಬಹಳ ಚಂಚಲವಾಗಿದೆ. ಈ ಮನಸ್ಸು, ಈ ಮನಸ್ಸನ್ನು ನಮ್ಮ ಹತೋಟಿಯಲ್ಲಿ ಇಟ್ಕೊಳ್ಳೋದು ಬಹಳ ಕಷ್ಟ. ಆದ್ರೂ ಸಹ ಸಮರ್ಥರು ಎಂಥ ಜ್ಞಾನಿಗಳು ನೋಡಿ. ಅವರು ಈ 205 ಶ್ಲೋಕಗಳನ್ನು ರಾತ್ರಿ 12 ಗಂಟೆಯಿಂದ ಬೆಳಗ್ಗೆ ಸೂರ್ಯೋದಯ ಆಗೋದ್ರೊಳಗೆ ಇದನ್ನು ಬರೆಸಿದ್ರು. ಅವ್ರು ಬರೀಲಿಲ್ಲ, ಅವರ ಶಿಷ್ಯನ ಹತ್ರ ಬರೆಸಿದ್ರು 205 ಶ್ಲೋಕಗಳನ್ನು. ಎಂಥ ಜ್ಞಾನಿಗಳು! ಅವ್ರನ್ನ ಎಷ್ಟು ನಾವು ಯಾವ ತರ ಅವ್ರಿಗೆ ಕೃತಜ್ಞರಾಗಿರ್ಬೇಕು. ನಮಗೆ ಇಂಥ ಒಂದು ಭವ್ಯವಾದ ಒಂದು ಮನಾಚ ಶ್ಲೋಕ ಅಂತ ಒಂದು ಗ್ರಂಥವನ್ನು ಕೊಟ್ಟಿದ್ದಾರೆ ಅವರು, ನಮ್ಮ ಮನಸ್ಸಿಗೆ, ನಮ್ಮ ಉದ್ಧಾರಕ್ಕೆ. ಸಮರ್ಥರಿಗೆ ಏನು ಆಗ್ಬೇಕಾಗಿರ್ಲಿಲ್ಲ ಇದನ್ನ ತಗೊಂಡು. ಸಮರ್ಥರು ನಮ್ಮ ಸಲುವಾಗಿ ಭಗವಂತನಲ್ಲಿ ಪ್ರಾರ್ಥನೆ ಮಾಡಿದ್ದನ್ನ ಇದನ್ನು ಬರೆದು ಕೊಟ್ರು ನಮ್ಗೆ. ಎಂತಹ ಕರುಣಾಮಯಿಗಳು ಅಂತ ಹೇಳಿ ನಾವು ಈ ಸಂದರ್ಭದಲ್ಲಿ ಜ್ಞಾಪಕ ಮಾಡ್ಕೊಳ್ತೇವೆ. ಈಗ ನಾವು ಹೇಳಿದ್ವಿ ಮನಸ್ಸು ಚಂಚಲ ಅಂತ ಹೇಳಿದ್ವಿ. ಅದನ್ನೇ ಶ್ರೀ ಕೃಷ್ಣ ಪರಮಾತ್ಮ ಭಗವದ್ಗೀತೆಯಲ್ಲಿ ಅರ್ಜುನನಿಗೆ ಹೇಳಿದ್ರಂತೆ. 6ನೇ ಅಧ್ಯಾಯದ 35ನೇ ಶ್ಲೋಕದಲ್ಲಿ, ಅಸಂಶಯಂ ಮಹಾಬಾಹೋ ಮನೋದುರ್ ನಿಗ್ರಹಂ ಚಲಂ ಅಭ್ಯಾಸೇನೇತು ಕೌಂತೇಯ ವೈರಾಗ್ಯೇಣ ಚ ಗುಹ್ಯತೆ. ಶ್ರೀಕೃಷ್ಣ ಪರಮಾತ್ಮ ಅರ್ಜುನನಿಗೆ ಬೋಧನೆ ಮಾಡ್ತಾ ಇದ್ದಾನೆ. ಆಗ ಅಲ್ಲಿ ಹೇಳ್ತಾ ಇದ್ದಾನೆ ಅವನು, ಹೇ ಅರ್ಜುನ, ನೀನು ನಿಸ್ಸಂಶಯವಾಗಿ ಈ ಮನಸ್ಸನ್ನು ನಿನ್ನ ನಿಯಂತ್ರಣದಲ್ಲಿ ಇಟ್ಟುಕೊಳ್ಳಲು ಆಗುವುದಿಲ್ಲ. ಶ್ರೀಕೃಷ್ಣ ಪರಮಾತ್ಮ ಹೇಳ್ತಾ ಇರೋದು ಅರ್ಜುನನಿಗೆ, ನಿಸ್ಸಂಶಯ, ನೀನು ಸಂಶಯ ಪಡ್ಲೇಬೇಡ. ನಿನ್ನ ಹತೋಟಿಲಿ ನಿನ್ನ ಮನಸ್ಸನ್ನ ಇಟ್ಕೊಳ್ಳಕ್ಕೆ ಆಗೋದಿಲ್ಲ. ಅದಕ್ಕೆ ಏನ್ ಮಾಡ್ಬೇಕು ಹೇಳ್ತಾ ಇದ್ದಾನೆ. ಹೇ ಕುಂತಿ ಪುತ್ರನೇ, ಹೇ ಅರ್ಜುನ, ಅವನು ಹೇಳ್ತಾ ಇದ್ದಾನೆ, ನೀನು ಅಭ್ಯಾಸ ಬಲದಿಂದ ಮತ್ತು ವೈರಾಗ್ಯದಿಂದ ಈ ಮನಸ್ಸನ್ನು ನಿನ್ನ ವಶಪಡಿಸಿಕೊಳ್ಳಬಹುದು. ನೋಡಿ, ಕೃಷ್ಣ ಪರಮಾತ್ಮ ಮೊದಲಿಗೆ ಹೇಳ್ದ, ನಿಸ್ಸಂಶಯ, ನಿನಗ್ ಆಗದೇ ಇಲ್ಲ ನಿನ್ನ ಮನಸ್ಸನ್ನ. ಆದರೂ ಸಹ ನೀನು ನಿನ್ನ ಮನಸ್ಸನ್ನು ನಿನ್ನ ನಿಯಂತ್ರಣದಲ್ಲಿ ಇಟ್ಕೊಳ್ಬಹುದು. ಯಾವಾಗ? ಅಭ್ಯಾಸ ಬಲದಿಂದ. ಸಮರ್ಥರು ಹೇಳ್ತಾ ಹಿಂದಿನ ಶ್ಲೋಕಗಳಲ್ಲಿ ಹೇಳಿದ್ದಾರೆ, ಪ್ರಯತ್ನದಿಂದ ಅಂತ. ಶ್ರೀಕೃಷ್ಣ ಪರಮಾತ್ಮ ಅದೇ ಹೇಳ್ತಾ ಇದ್ದಾನೆ, ಅಭ್ಯಾಸ ಬಲದಿಂದ ಮತ್ತು ವೈರಾಗ್ಯದಿಂದ ಈ ಮನಸ್ಸನ್ನು ನಿನ್ನ ವಶಪಡಿಸಿಕೊಳ್ಳಬಹುದು ಅಂತ ಹೇಳ್ತಾ ಇದ್ದಾರೆ. ಅಂದ್ರೆ ಇಲ್ಲಿ ನಮಗೆ ಅರ್ಥಾತ್ ಏನು? ನಾವು ಸತತ ಪ್ರಯತ್ನ ಮಾಡಬೇಕು, ಸತತ ನಾಮಸ್ಮರಣೆ ಮಾಡಬೇಕು, ಸತತ ಗ್ರಂಥ ಪಠಣೆಗಳನ್ನು ಮಾಡ್ತಾ ಇರಬೇಕು, ಹಾಗೂ ಸತ್ಸಂಗಗಳಲ್ಲಿ ಹೋದಾಗ ಅಲ್ಲಿ ಏನು ಹೇಳ್ತಾರೆ ಅನ್ನೋದನ್ನ ಮನನ ಮಾಡ್ಕೋಬೇಕು, ಅದರಿಂದ ನಮ್ಮ ಜೀವನಕ್ಕೆ ಅಳವಡಿಸ್ಕೋಬೇಕು. ಆಗ ನಮ್ಮ ಜೀವನ ಸಾರ್ಥಕ ಆಗತ್ತೆ ಅಂತ ಈ ಅರ್ಥದಲ್ಲಿ ಹೇಳ್ತಾ ಇದ್ದಾರೆ. ಅವ್ರು ಮುಂದೆ ಹೇಳಿದ್ರು, ಈ ಪ್ರಾರಬ್ಧ ಏನಿದೆ ಇದು ಕರ್ಮದ ಒಂದು ಕರ್ಮ ಹತೋಟಿಯಲ್ಲಿ ಹೇಗೆ ತೆಗೆದುಕೋಬೇಕು, ಈ ಕರ್ಮದ ಮೂಲಕ ಹೇಗೆ ಹತೋಟಿಯಲ್ಲಿ ತಗೋಬೇಕು ಪ್ರಾರಬ್ಧನ ಅಂದ್ರೆ, ಇದೆಲ್ಲದಕ್ಕೂ ಅವ್ರು ಹೇಳ್ತಾ ಇದ್ದಾರೆ, ಫೌಂಡೇಶನ್, ಬುನಾದಿ ಏನಿದೆ ಇದು ವಾಸನಾ. ಏನು ನಾವು ಪೂರ್ವ ಜನ್ಮದಲ್ಲಿ ಮಾಡಿದೀವಿ ಸಂಚಿತ, ಅದು ಈ ಜನ್ಮದಲ್ಲಿ ಬಂದಿದೆ, ಅದನ್ನ ನಾವು ಅನುಭವಿಸಬೇಕು. ಅದೇನದು? ವಾಸನಗಳೇ ಅದಕ್ಕೆ ಫೌಂಡೇಶನ್ ಅಂತೆ, ಪ್ರಾರಬ್ಧಕ್ಕೆ. ಒಳ್ಳೆಯ ವಾಸನೆಗಳಿದ್ರೆ ನಮ್ಗೆ ಒಳ್ಳೆಯ ಪ್ರಾರಬ್ಧಗಳಿರುತ್ತೆ. ನಾವು ಕೆಟ್ಟ ವಾಸನೆಗಳಿಂದ ಬಂದ್ರೆ ಹೆಚ್ಚು ಪ್ರಾರಬ್ಧ ಕರ್ಮಗಳನ್ನ ನಾವು ಇಲ್ಲಿ ಅನುಭವಿಸ್ಬೇಕಾಗತ್ತೆ.
ಯಾಕೆ ಅಂದ್ರೆ ಹೇಳಿದ್ದಾರೆ, ಮಾಡಿದ್ದುಣ್ಣೋ ಮಹಾರಾಯ. ನಾವು ಏನ್ ಮಾಡ್ತೀವಿ ಅದನ್ನ ನಾವು ತಿನ್ಲೇಬೇಕು. ಏನು ನಾವು ಹಿಂದೆ ಮಾಡಿದೀವಿ ನಮಗೆ ಗೊತ್ತಿಲ್ಲ, ಆದ್ರೆ ಆ ಸಂಚಿತ ನಮ್ ಜೊತೆಗೆ ಬಂದಿದೆ. ಅಟ್ಲೀಸ್ಟ್ ನಮಗೆ ಈಗಾದ್ರೂ ಒಂದು ಅರಿವು ಬರ್ತಾ ಇದೆ, ನಮ್ಮ ಜೀವನ ಇದು. ಮುಂದೆ ನಾನು ಜೀವನಕ್ಕೆ ಬಂದಾಗ ನನಗೆ ಗೊತ್ತಾಗ್ತಾ ಇದೆ ಮುಂದೆ ಏನ್ ಮಾಡ್ಬೇಕು, ನಾನು ಏನು ಕೆಟ್ಟ ಕೆಲಸಗಳನ್ನ ನಾನು ಮಾಡ್ತಾ ಇದ್ದೀನಿ ಲಿಸ್ಟ್ ಡೌನ್ ಮಾಡ್ಕೊಂಡು ಅದನ್ನ ತೆಗೆದು ಹಾಕ್ಲಿಕ್ಕೆ ಶುರು ಮಾಡ್ಬೇಕು. ಅದು ಇದನ್ನ ವಾಸನ, ಈ ವಾಸನದಿಂದ ನಮ್ಗೆ ಈ ಪ್ರಾರಬ್ಧದ ಇದಾಗತ್ತೆ, ಕರ್ಮಗಳನ್ನ ಅನುಭವಿಸ್ಬೇಕಾಗತ್ತೆ ಅಂತ ಹೇಳ್ತಾರೆ. ಅದಕ್ಕೆ ಆ ವಾಸನ ಹೇಗಿದೆಪ್ಪ ಅಂತಂದ್ರೆ, ಪ್ರತಿಯೊಂದು ವಾಸನಕ್ಕೂ ಅದು ತೃಪ್ತಿಯಾಗುವವರೆಗೂ ನಾವು ಬಿಡುವುದಿಲ್ಲಂತೆ. ಏನು ಒಂದು ವಾಸನ ಅಂತ ಒಂದು ಮನಸ್ಸಿನಲ್ಲಿ ಜಾಗೃತ ಆಗತ್ತೆ, ಅದು ಎಲ್ಲಿವರೆಗೂ ಪೂರ್ಣ ಆಗೋದಿಲ್ಲ ಅಲ್ಲಿವರೆಗೂ ನಾವು ಬಿಡೋದೇ ಇಲ್ಲ, ಅದ್ರ ಹಿಂದೆನೆ ಬಿದ್ದಿರ್ತೀವಿ. ಏನಪ್ಪಾ ಇದು, ಏನ್ ವಾಸನ ಇದು ಹೆಂಗ್ ಹೇಳ್ತಾ ಇದೆ, ಅದು ಪೂರ್ತಿ ಆಗ್ದಲೆ ನಾವು ಬಿಡೋದಿಲ್ಲ ಹೇಗೆ ಅಂತಂದ್ರೆ, ಒಂದು ಉದಾಹರಣೆ. ಈಗ ಕಾಲ ಮಾನ್ಸೂನ್ ಕಾಲ, ಈಗ ಮಹಾರಾಷ್ಟ್ರದಲ್ಲಿ ಮಳೆಗಾಲ ಶುರು ಆಗಿದೆ. ಗಂಡ ಅಂತ ಒಂದು ಪ್ರಾಣಿ ಆಫೀಸಿಂದ ಕೆಲಸ ಮಾಡ್ಕೊಂಡು ಮನೆಗ್ ಬರುತ್ತೆ. ಸಂಜೆ ಮನೆಗ್ ಬಂದಾಗ ಮಳೆ ಬರ್ತಾ ಇದೆ, ಸಣ್ಣಗೆ ಜಿಗುಟ್ತಾ ಇದೆ ಮಳೆ ಬಂದಾಗ ಮನೆಗೆ ಬಂದು ತನ್ನ ಪತ್ನಿಗೆ ಹೇಳದಂತೆ, ಇವತ್ತು ಮಳೆ ಒಳಗೆ ಬಹಳ ನೆಂದು ಬಿಟ್ಟಿದ್ದೀನಿ, ಸ್ವಲ್ಪ ಏನಾರು ಬಿಸಿ ಚಾಯ್ ಮಾಡು, ಚಾಯ್ ಜೊತೆಗೆ ಸ್ವಲ್ಪ ಈರುಳ್ಳಿ ಪಕೋಡನೋ ಮೆಣಸಿನ್ಕಾಯಿ ಬಜಿನೋ ಏನಾರು ಮಾಡು, ಅದ್ರ ಜೊತೆಗೆ ಚೆನ್ನಾಗಿರುತ್ತೆ. ಯಾಕೆಂದ್ರೆ ವಾತಾವರಣ ಆ ತರ ಇದೆ. ಪತ್ನಿ ಆದವಳು ಆಯ್ತು, ತನ್ನ ಗಂಡ ಕೇಳಿದಾನೆ ಆಯ್ತು ಅಂತ ಮಾಡಕ್ ಶುರು ಮಾಡಿದ್ರೆ, ಅಲ್ಲಿ ಅಡಿಗೆ ಮನೆಯಲ್ಲಿ ಆ ಬೋಂಡ ಮಾಡ್ತಿರೋ ವಾಸನೆ ಬಂತು ಅಂದ್ರೆ ಆಗ್ಲೇ ಅಲ್ಲಿ ಕಾಲ್ ಹಿಡಿದು ಅಲ್ಲಿ ಹೋಗಿರ್ತಾನಂತೆ. ಅಲ್ಲಿ ಹೋಗ್ಬಿಟ್ಟು ಅಲ್ಲಿ ಇನ್ನೂ ಬಿಸಿದಿದೆ, ಆದ್ರೂ ಅಲ್ಲೊಂದೆರಡು ಬಾಯಿಗೆ ಹಾಕೋಬೇಕು ಪಟಾಪಟ ಅಂತ. ಯಾಕೆ ಅಂದ್ರೆ ಅಷ್ಟು ವಾಸನ ಜಾಗೃತ ಆಗ್ಬಿಟ್ಟಿದೆ. ಅದು ವಾಸನ ಯಾವಾಗ ಕಡಿಮೆ ಆಗ್ಬೇಕು, ಅದನ್ನ ನಾವು ದೇಹದಿಂದ ಪೂರ್ತಿ ಮಾಡಿದಾಗ್ಲೇ ಅದು ನಮಗೆ ವಾಸನ ಕ್ಷಯ ಆಗ್ಬೇಕು. ಇದು ಒಂದು ಒಳ್ಳೆ ಇದಾಯ್ತು ಲೆಕ್ಕ ಹಾಕಿ. ಇಲ್ಲಿ ಸ್ವಲ್ಪ ಫ್ಲಿಪ್ ಮಾಡಿ, ಟ್ವಿಸ್ಟ್ ಮಾಡಿ, ಗಂಡ ನೆನ್ಸ್ಕೊಂಡ್ ಬಂದಿದ್ದಾನೆ, ಪತ್ನಿ ಆದವಳು ಮನೆಯಲ್ಲಿ ಫಸ್ಟ್ ಕ್ಲಾಸ್ ಒಂದು ಟಿವಿ ಹಾಕೊಂಡು ಟಿವಿ ಸೀರಿಯಲ್ ನೋಡ್ತಾ ಇದ್ದಾಳೆ, ಅದರಲ್ಲಿ ಮುಳುಗು ಬಿಟ್ಟಿದ್ದಾಳೆ ಪೂರ್ಣ. ಗಂಡ ಬಂದ ಹೇಳ್ದ, ಅವಳು ದ್ಯಾಸಕ್ ಹೋಗ್ಲೇ ಇಲ್ಲ. ಅದು ಇವನೆಲ್ಲ ಆಗ ಬಂದ್ ನೋಡಿದ್ರೆ ಅಲ್ಲಿ ಇನ್ನೂ ಅಲ್ಲೇ ಕೂತಿದ್ದಾಳೆ. ಆಗೇನಾಯ್ತು, ಪರಿಸ್ಥಿತಿ ಪೂರ ಪ್ರಕೋಪಕ್ಕೆ ಹೊಟ್ಟೋಯ್ತು. ಏನು ಒಂದು ಪ್ರಳಯ ತರ ಆಗೋಯ್ತು. ಅವಾಗ ಇದ್ದಂತ ಎಲ್ಲಾ ರಾದ್ದಾಂತಗಳೆಲ್ಲ ನಡೆದು ಹೋಗುತ್ತೆ. ಯಾದಕ್ಕೆ? ಇದು ಮನಸ್ಸಿನ ಒಂದು ವಾಸನ. ಆ ಬಜಿಯ ತಿನ್ನಬೇಕು ಅನ್ನೋ ಒಂದು ವಾಸನ, ಅದಕ್ಕೆ ತೃಪ್ತಿ ಆಗ್ಲಿಲ್ಲ. ಆ ತೃಪ್ತಿ ಆಗ್ದಲೇ ಇದ್ದಾಗ ಅದು ಕ್ರೋಧದ ಮೂಲಕ ಬಂದು ಮನೆಯಲ್ಲಿ ಶಾಂತವಾದ ಇದ್ದಂತ ವಾತಾವರಣ ಪೂರ ಕಲುಷಿತವಾಗೋಯ್ತು. ಹೀಗೆ ಇದಕ್ಕೆ ವಾಸನ ಅನ್ನೋದು ಬಹಳ ಕೆಟ್ಟದ್ದು. ಅದನ್ನ ನಾವು ತೆಗಿಬೇಕು. ಅದನ್ನ ಸಮರ್ಥ ಹೇಳ್ತಾರೆ, ವೇಗದಿಂದ ತೆಗಿಬೇಕಂತೆ ವಾಸನ ಅನ್ನೋದು. ನಮ್ಮ ಮನಸ್ಸಿನಲ್ಲಿ ಇರುತ್ತಲ್ಲ ವಾಸನೆಗಳು, ಕೆಲವೊಂದು ದುಶ್ಚಟಗಳಿರುತ್ತೆ. ಈ ಧೂಮ್ರಪಾನ ಮಾಡೋದು, ಮದ್ಯಪಾನ ಮಾಡೋದು, ಇದೆಲ್ಲ ಕೆಲವರಿಗೆ ದುಶ್ಚಟಗಳಿರುತ್ತೆ. ಅದನ್ನ ಆ ವ್ಯಕ್ತಿ ಏನ್ ಮಾಡ್ತಾ ಇರ್ತಾನೆ, ತನ್ಗೆ ಬರ್ತಾ ಇತ್ತಂತ ಆದಾಯದಲ್ಲಿ ತನ್ನ ಕೆಲಸಕ್ಕೆ, ತನ್ನಗೆ ಸ್ವಖರ್ಚಿಗೆ ಏನ್ ಇಟ್ಕೊಂಡು ಮನೆಗೆ ಬಾಕಿದು ಕೊಡ್ತಾ ಇರ್ತಾನೆ. ಆದ್ರೆ ಇವನ ವಾಸನ ಕಡಿಮೆ ಆಗ್ಲಿಲ್ಲ, ದಿನೇ ಜಾಸ್ತಿ ಆಗ್ತಾ ಹೋದಷ್ಟು ಇವನಿಗೆ ಅದಕ್ಕೆ ಖರ್ಚು ಮಾಡ್ಲಿಕ್ಕೆ ದುಡ್ಡಿನ ಅವಶ್ಯಕತೆ ಹೆಚ್ಚಾಯ್ತು. ಈ ಹೆಚ್ಚಾದಾಗ ಏನಾಯ್ತು, ಅವನು ಸಾಲ ಮಾಡ್ತಾನೆ, ಬೇರೆ ಕಡೆಯಿಂದ ಎಲ್ಲೋ ಇಸ್ಕೊಂಡ್ ಬರ್ತಾನೆ. ಸಾಲಗಾರನಿಗೆ ಸಮಯದಲ್ಲಿ ಅದನ್ನು ವಾಪಸ್ ಕೊಡ್ಲಿಲ್ಲ. ಇದು ಅವನಿಗೆ ಏನಾಯ್ತು, ಒಂದು ಸಿಟ್ಟು ಬರ್ಲಿಕ್ಕೆ ಶುರು ಆಯ್ತು ಅವನಿಗೆ. ಒಂದು ಕಡೆ ತನ್ನ ಆ ವಾಸನ ಕ್ಷಯ ಮಾಡ್ಕೊಳ್ಳೇಬೇಕು. ಅವನಿಗೆ ಮದ್ಯಪಾನ ಮಾಡ್ಲಿಲ್ಲ ಅಂದ್ರೆ ಅವನ ಮನಸ್ಸು ಸಮಾಧಾನದಲ್ಲಿಲ್ಲ. ಆದ್ರೆ ಆ ಮದ್ಯಪಾನ ಮಾಡ್ಲಿಕ್ಕೆ ಅವನ ಹತ್ರ ದುಡ್ಡಿಲ್ಲ. ಹೀಗೆ ಇದಾಗ್ತಾ ಇದ್ರೆ ಆಗ
ಇಲ್ಲಿ ಒಂದು ಉಪಾಯ ಹೇಳಿದ್ದಾರೆ. ನಾವು ಅವನು ಏನಾದ್ರು ಯೋಚನೆ ಮಾಡದೆ ನಾಳೆಯಿಂದ ನಾನು ಬಿಡ್ತೀನಪ್ಪ ಅಂತ ಹೇಳಿ ಯೋಚನೆ ಮಾಡಿದ್ರೆ ಅದು ಸಾಧ್ಯ ಇಲ್ಲಂತೆ. ಅವನು ಹೇಗೆ ಮನೆಯಲ್ಲಿ ತನ್ನ ಪತ್ನಿ ಭಜಿಯಾ ಮಾಡ್ಲಿಲ್ಲ ಅಂದಾಗ ಎಷ್ಟು ಕ್ರೋಧಿತ ಆಗಿದ್ದ ಅವನು, ಅಷ್ಟು ಕ್ರೋಧದಿಂದ ಆ ಮದ್ಯಪಾನದ ಬಾಟಲ್ ಅನ್ನು ತೆಗೆದು ನೆಲಕ್ಕೆ ಎಸ್ದಾಗ ಅದನ್ನ ಆಗ ಅವನು ಪೂರ್ಣತಃ ಬಿಡ್ತಾನೆ. ಯಾಕೆ ಅಂದ್ರೆ ಅವನಿಗೆ ಗೊತ್ತಾಯ್ತು ಪರಿಸ್ಥಿತಿ ಏನಾಗಿದೆ ಅಂದ್ರೆ ಕ್ರೋಧದಿಂದ. ಅದಕ್ಕೆ ಅವ್ರು ಹೇಳ್ತಾ ಇದ್ದಾರೆ, ಸಮರ್ಥರು ಹೇಳ್ತಾ ಇದ್ದಾರೆ ಇಲ್ಲಿ, ವೇಗವಾಗಿ ಬಿಡಿ, ವೇಗವಾಗಿ ಬಿಡಿ. ಮಣೋನಿ ಕುಡಿ ವಾಸನ ಸಾಂಡಿ ವೇಗಿ, ವೇಗಿ ಅಂದ್ರೆ ಫಾಸ್ಟ್, ಕ್ವಿಕ್. ಕ್ವಿಕ್ ಆಗಿ ನಾವು ಏನಾದ್ರು ಮನಸ್ಸಿನಲ್ಲಿ ಮಾಡಬೇಕು ಅಂದ್ರೆ ಪಟ್ ಅಂತ ಬಿಡ್ಬೇಕು. ಇದಕ್ಕೆ ಇನ್ನೊಂದು ಉದಾಹರಣೆ ಅಂದ್ರೆ ನಮ್ ಗುರುಗಳು ನಮ್ಗೆ ಕ್ಲಾಸಸ್ ನಲ್ಲಿ ಹೇಳ್ತಾ ಇದ್ರು, ಇಂಥದ್ದೆಲ್ಲ ಬಿಟ್ಬಿಡ್ಬೇಕು, ನಾವು ಇದನ್ನ ಬಿಡ್ಬೇಕು ಅಂತ. ನಾವು ಕೇಳ್ತಾ ಇದ್ವಿ, ಇದೊಂದು ಇವತ್ ಬಿಟ್ರೆ ಆಗತ್ತಾ? ಒಂದ್ ಲಿಸ್ಟ್ ಮಾಡ್ಕೊಡ್ತಾ ಇದ್ವಿ ಅವ್ರು, ಏನೇನ್ ಬಿಡ್ಬೇಕು ನಾವು, ಅದಕ್ಕೊಂದಿಷ್ಟುದ್ದ ಲಿಸ್ಟ್ ಮಾಡಿ ಕೊಡ್ತಾ ಇದ್ವಿ. ಗುರುಗಳೇ ಇದನ್ನ ಇವತ್ ಬಿಟ್ರೆ ಆಗತ್ತಾ, ಇದನ್ನ ನಾಳೆ ಬಿಟ್ರೆ ಆಗತ್ತಾ? ಅವ್ರು ಹೇಳ್ತಾ ಇದ್ರು, ಹಂಗಲ್ಲಪ್ಪ, ಇದು ಬಿಡ್ತೀನಿ ಅಂದ್ರೆ ಈ ಕ್ಷಣದಲ್ಲಿ ಬಿಡ್ತೀನಿ, ಅದನ್ನ ಬಿಟ್ಟು ಬಿಡ್ಬೇಕು. ಹಂಗ ನಾನು ಬಿಡ್ತೀನಿ ಅಂದ್ರೆ ನನ್ನ ಜೀವ ಇರೋ ತನಕನು ಅದು ದಿನ ಒಂದೊಂದು ನಾನು ಟಿಕ್ ಹಾಕ್ತಾ ಇರ್ತೇನೆ ಹೊರತು ಯಾವ ವಾಸನೆಗಳನ್ನು ನನ್ನಿಂದ ಬಿಡೋದಿಲ್ಲ. ಅದು ದಿನ ಅಲ್ಲೇ ಅಂಟ್ಕೊಂತಾ ಇರುತ್ತೆ. ಸುಮ್ನೆ ಹೆಸರಿಗೆ ಮಾತ್ರ ಗೋಡೆ ಮೇಲೆ ಟಿಕ್ ಮಾಡ್ಕೊಂತ ಇರ್ತೀನಿ. ಅದನ್ನೇ ಸಮರ್ಥರು ಹೇಳಿದು, ವೇಗದಿಂದ ಬಿಡಿ, ಪಟ್ ಅಂತ ಬಿಟ್ಬಿಡು. ಯಾಕೆ ಅಂದ್ರೆ ಇದು ಕಲಿಕಾಲ. ಕಲಿಕಾಲ ನಮ್ಮ ಬೆನ್ನ ಹಿಂದೆ ಇದೆ. ಅವ್ರು ಹೇಳ್ತಾ ಇದ್ದಾರೆ ಅಂತ, ಬಳೆಲಾಗಲ ಕಾಳ ಹಾ ಪಾಟೀಲಾಗಿ. ಕಲಿಕಾಲ, ಇದು ಕಲಿಯುಗ, ಅವನು ನಮ್ಮ ಹಿಂದೆ ಇದೆ. ಕಲಿಯುಗ ಕೆಟ್ಟದನ್ನು ಬಹಳ ಬೇಗ ನಾವು ಅದನ್ನ ಅನುಸರಿಸ್ಬಿಡ್ತೀವಿ, ಅದು ನಮ್ಮ ಹಿಂದಿದೆ. ಅದು ಕಲಿಯ ಪ್ರಭಾವ. ಅದು ಅದಕ್ಕೋಸ್ಕರ ಇಂತಹ ಕೆಟ್ಟ ಏನು ವ್ಯಸನಗಳಿದೆ ಇದನ್ನ ಕ್ಷಣದಲ್ಲಿ ಬಿಟ್ಬಿಡ್ಬೇಕು. ಕ್ಷಣದಲ್ಲಿ ಬಿಟ್ಟಾಗ ನಾವು ಆ ನಾಮಸ್ಮರಣೆಯಲ್ಲಿ ನಮ್ಮ ಮನಸ್ಸನ್ನು ತೆಗೆದುಕೊಂಡು ಹೋಗೋಕೆ ಸಾಧ್ಯ ಆಗತ್ತೆ ಅಂತ ಹೇಳ್ತಾ ಇದ್ದಾರೆ. ಈಗ ಇಲ್ಲೂ ಒಂದು ನೋಡಿ ವಿಚಿತ್ರ ಎಷ್ಟಾಗಿದೆ. ಈ ವಾಸನಕ್ಕೆ ನಮ್ಮ ಸೈನ್ಸ್ ಇಷ್ಟು ಮುಂದುವರೆದಿದೆ, ಮೆಡಿಕಲ್ ಸೈನ್ಸ್ ಆಗ್ಲಿ ಏನಾಗ್ಲಿ, ಆದ್ರೆ ಈ ವಾಸನಕ್ಕೆ ಔಷಧಿ ಇಲ್ಲಂತೆ. ಈ ವಾಸನಕ್ಕೆ ಔಷಧಿ ಇಲ್ಲೇ ಇಲ್ಲ. ಅದಕ್ಕೆ ಅವ್ರು ಹೇಳ್ತಾ ಇದ್ದಾರೆ, ವಾಸನಕ್ಕೆ ಔಷಧಿ ಏನು ಅಂದ್ರೆ ನಾಮಸ್ಮರಣೆ. ನಾಮಸ್ಮರಣೆಯಿಂದ ವಾಸನ ಹೋಗುತ್ತೆ. ಭಗವತ್ ಗ್ರಂಥ ಪಠಣಗಳಿಂದ ನಮ್ಮ ವಾಸನೆ ಹೋಗುತ್ತೆ ಮನಸ್ಸಿಂದು. ಸತ್ಕಥಾ ಗ್ರಂಥಗಳನ್ನು ಪಠಣೆಯಿಂದ, ನಾಮಸ್ಮರಣೆಯಿಂದ ಮಾತ್ರ ನಮ್ಮ ಮನಸ್ಸಿನ ಈ ವಾಸನೆಗಳನ್ನು ತೆಗೆದುಕೊಳ್ಳಲು ಸಾಧ್ಯ ಅಂತ ಅವ್ರು ಹೇಳ್ತಾ ಇದ್ದಾರೆ. ಅಂದ್ರೆ ಸಮರ್ಥರು ಇಲ್ಲಿ ಎಚ್ಚರಿಕೆ ಕೊಡ್ತಾ ಇದ್ದಾರೆ, ಸಾವಧಾನ್ ಅಂತ ಹೇಳ್ತಾ ಇದ್ದಾರೆ. ಯಾಕೆ ಅಂದ್ರೆ ಅವರು ಸಮರ್ಥರಿಗೂ 12-13ನೇ ವಯಸ್ಸಿನಲ್ಲೇ ಅವರು ಸಾವಧಾನ್ ಅನ್ನೋ ಒಂದು ಶಬ್ದದಿಂದ ಎಚ್ಚರಗೊಂಡ್ರು. ಅದು ಗೊತ್ತಿದೆ ನಮ್ಗೆ. ಅವರ ಮದುವೆ ಮಂಟಪದಲ್ಲಿ ಅವರ ಮದುವೆ ಆಗ್ಬೇಕಾದ್ರೆ ಆ ಅಂತರ್ಪಟ ಅಂದು ಒಂದು ಹಿಡಿದಿರುವ ಸಂದರ್ಭದಲ್ಲಿ ಆ ಪಂಡಿತರು ಶಾಸ್ತ್ರೋಕ್ತ ಮಂತ್ರಗಳನ್ನು ಉಚ್ಚಾರ ಮಾಡ್ತಾ ಇರ್ತಾರೆ. ಅದರೊಳಗೆ ಹೇಳ್ತಾರೆ, ಸುಲ ಸಾವಧಾನ ಅಂತ ಹೇಳಿ ಆ ಗಂಡು ಹೆಣ್ಣು ಎದುರು ಬಂದಾಗ ಹೇಳ್ತಾ ಇರ್ತಾರೆ. ಆಗ ಸಮರ್ಥರಿಗೂ 13 ವರ್ಷ. ನಾವು ಇವತ್ತು ಹೇಳ್ತಾ ಇರೋದು 13ನೇ ಶ್ಲೋಕ. ಅದಕ್ಕೆ ಅವ್ರು ಇಲ್ಲಿ ಮತ್ತೆ ಇಲ್ಲೂ ಈ ಮನಾಚ ಶ್ಲೋಕದಲ್ಲೂ ಸಾವಧಾನ ಅಂತ ಮತ್ತೊಂದು ತಂದಿದ್ದಾರೆ. ಅಂದ್ರೆ ಅವರು 13ನೇ ವಯಸ್ಸಿನಲ್ಲಿ ಸಾವಧಾನರಾದ್ರು. ಅವರು ಮದುವೆಯ ಮಂಟಪದಿಂದ ಬಿಟ್ಟು ಓಡ್ ಹೋಗಿ ತಪಸ್ಸನ್ನು ಮಾಡಿ ದೇಶ ಸುತ್ತಿ ಎಲ್ಲ ಜ್ಞಾನವನ್ನು ಪಡೆದು ಈ ಮನಾಚ ಬೋಧವನ್ನು ನಮಗೆ ಕೊಟ್ರು. ಅದಕ್ಕೆ ಮತ್ತೊಮ್ಮೆ ನಮ್ಗೆ ಇವ್ರಲ್ಲಿ ಹೇಳ್ತಾ ಇದ್ದಾರೆ, ಎಚ್ಚರಿಕೆಯಿಂದಿರಿ, ಸಾವಧಾನ್ ಸಾವಧಾನ್. ನೀವು ಬರೇ ಮನಸ್ಸನ್ನು ಬಿಟ್ಬಿಟ್ರೆ ಅದು ಎಲ್ಲಿ ಅಂದ್ರೆ ಅಲ್ಲಿ ಹೋಗತ್ತೆ. ಅದಕ್ಕೋಸ್ಕರ ಮನಸ್ಸನ್ನು ಅಲ್ಲಿ ಇಲ್ಲಿ ಹೋಗ್ಲಿಕ್ಕೆ ಬಿಡಬೇಡಿ. ಮನಸ್ಸನ್ನು ನಿಯಂತ್ರಣಗೊಳಿಸಿ. ಮನಸ್ಸನ್ನು ನಿಯಂತ್ರಣಗೊಳಿಸೋದು ಒಂದೇ ದಾರಿ ಅಂದ್ರೆ ಅದು ನಾಮಸ್ಮರಣೆ. ನಾಮಸ್ಮರಣೆಯಿಂದ ನಿಮ್ಮ ಮನಸ್ಸನ್ನು ಶುದ್ಧ ಮಾಡ್ಕೋಬಹುದು. ಮನಸ್ಸು ಶುದ್ಧಿ ಆಯ್ತು ಅಂದ್ರೆ ನಮ್ಮ ಮುಂದಿನ ಹಂತಕ್ಕೆ, ಮುಕ್ತಿಗೆ ನಾವು ಹತ್ರ ಆಗ್ತೀವಿ ಅಂತ ಹೇಳಿ ಸಮರ್ಥರು ಈ ಶ್ಲೋಕದ ಮೂಲಕ ನಮಗೆ ತಿಳಿಸ್ತಾ ಇದ್ದಾರೆ. ಕಡೆಗೆ ಅವರು ಹೇಳ್ತಾರೆ, ವರ್ತಮಾನದಲ್ಲಿ ಈಗಿನ ಪರಿಸ್ಥಿತಿಯಲ್ಲಿರಿ, ಹಿಂದೆ ಮುಂದೆ ಹೋಗ್ಬೇಡಿ.
ಹಿಂದಿನದನ್ನ ಯೋಚನೆ ಮಾಡಬೇಡಿ. ನಿನ್ನೆ ನಾವು ಅದ್ರ ಬಗ್ಗೆ ಎಲ್ಲ ಹೇಳಿದ್ವಿ, ಮತ್ತೆ ಅದ್ರ ಬಗ್ಗೆ ಇವತ್ತು ವಿಚಾರ ವಿಮರ್ಶೆ ಮಾಡುವ ಅವಶ್ಯಕತೆ ಇಲ್ಲ. ನಿನ್ನೆ ಹೇಳಿದ್ವಿ ಭೂತ ಭವಿಷ್ಯತ್ ಭೂತ ಕಾಲ ಅಂತ ಹೇಳಿ, ಅದನ್ನ ಇಲ್ಲ. ಅವ್ರು ಹೇಳ್ತಾ ಇದ್ದಾರೆ ವರ್ತಮಾನದಲ್ಲಿರಿ. ಈಗಿನ ಸ್ಥಿತಿಲಿ ನಾವಿದ್ದರೆ ನಾವು ಆನಂದದಿಂದ ಇರಲು ಸಾಧ್ಯ. ನಾವು ಮತ್ತೆ ಹಿಂದಿಂದಾಗ್ಲಿ ಮುಂದಿಂದಾಗ್ಲಿ ಯೋಚನೆ ಮಾಡ್ತಾ ಕೂತ್ರೆ ನಮಗೆ ಚಿಂತೆ ಅನ್ನೋದೇ ಉಳಿಯುತ್ತೆ. ಅದಕ್ಕೋಸ್ಕರ ಅವರು ಒಂದು ಹೇಳಿದ್ರು ಸಾವಧಾನರಾಗಿರಿ, ಮತ್ತೊಂದು ಹೇಳಿದ್ರು ವರ್ತಮಾನದಲ್ಲಿರಿ. ವರ್ತಮಾನದಲ್ಲಿದ್ದಾಗ ನಾವು ಆನಂದದಿಂದಿರಲು ಸಾಧ್ಯ ಅಂತ ಹೇಳುತ್ತಾ ಇಂದಿನ ಈ 13ನೇ ಶ್ಲೋಕದ ಆಖ್ಯಾನವನ್ನು ಇಲ್ಲಿಗೆ ಮುಗಿಸುತ್ತಿದ್ದೇವೆ. ಈಗ ನಾವು ಪ್ರತಿದಿನದಂತೆ ಹೀಲಿಂಗ್ ಸೆಷನ್ ಅನ್ನು ಪ್ರಾರಂಭಿಸೋಣ. ಹೀಲಿಂಗ್ ಸೆಷನ್ ಅನ್ನೋದು ಬಹಳ ಮುಖ್ಯವಾದದ್ದು. ಇದನ್ನು ತಾವೆಲ್ಲರೂ ಅನುಭವಿಸಬೇಕು. ತಾವು ಕೂತು ಅನುಭವಿಸಿದಾಗ ನಿಮ್ಮ ಮನಸ್ಸಿಗೆ 5-10 ನಿಮಿಷ ಏನು ನೀವು ಶಾಂತತೆಯಿಂದ ಕುಳಿತುಕೊಳ್ತೀರಾ. ನಾವು ಒಂದು ಹೀಲಿಂಗ್ ಸೆಷನ್ ಮಾಡುವುದರಿಂದ ನಿಮಗೆ ಬಹಳ ಅದರಿಂದ ಪ್ರತಿಫಲ ಸಿಗುತ್ತೆ. ಅದಕ್ಕಾಗಿ ತಾವೆಲ್ಲರೂ ಸುಖಾಸೀನರಾಗಿ ಕೂತು ತಮ್ಮ ಕಣ್ಣುಗಳನ್ನು ಮುಚ್ಚಿಕೊಂಡು ಕುಳಿತುಕೊಳ್ಳಿ. ಹರಿ ಓಂ ನಂತರ ತಮ್ಮ ಕಣ್ಣುಗಳನ್ನು ನಿಧಾನವಾಗಿ ಬಿಡಿ. ಈಗ ನಾವು ಶ್ರೀರಾಮಪ್ರಭುವಿನಲ್ಲಿ ಪ್ರಾರ್ಥಿಸುತ್ತಾ ಇಂದಿನ ಹೀಲಿಂಗ್ ಸೆಷನ್ ಅನ್ನು ಪ್ರಾರಂಭಿಸುತ್ತೇವೆ.
ಹರಿ ಓಂ. ಶ್ರೀರಾಮ್. ಯಾರಿಗಾದ್ರೂ ಈ 10-12 ನಿಮಿಷ ಕಾಲ ಕೇಳಿದ ಅನುಭವಿಸಿದ ಹೀಲಿಂಗ್ ನಲ್ಲಿ ಅನುಭವಿಸಿದ ತಮ್ಮ ಅನುಭವಗಳೇನಾದ್ರು ಇದ್ರೆ ದಯವಿಟ್ಟು ತಾವು ಅನ್ಮ್ಯೂಟ್ ಮಾಡಿ ಇಲ್ಲಿ ತಮ್ಮ ಅನುಭವಗಳನ್ನು ಹಂಚಿಕೊಳ್ಳಬಹುದು. ಹಾಗೂ ಯಾರಾದರಿಗೂ ತಮಗೆ ತಿಳಿಸಲೇಬೇಕು ಅಂತಿದ್ರೆ ನಮ್ಮ ಓಷನ್ ಆಫ್ ಜಾಯ್ ಇಮೇಲ್ ಅಡ್ರೆಸ್ oceanofjoy21@gmail.com ಇದರಲ್ಲೂ ಕೂಡ ತಮ್ಮ ಅನಿಸಿಕೆಗಳನ್ನು ಕಳಿಸಬಹುದು ಅಂತ ಕೇಳ್ಕೊತಾ ಇದ್ವಿ. ಈಗ ಮತ್ತೆ ಪ್ರತಿ ಸಲದಂತೆ ನಾವು ವೀಕೆಂಡ್ ಟಿಪ್ಸ್, ಈ ವಾರದ ಟಿಪ್ಸ್ ಏನ್ ಕೊಡ್ಬೇಕು ಅಂತಂದ್ರೆ, ನಾವು ಕಳೆದ ವಾರ 5 ಸಿಗಳನ್ನು ಕೊಟ್ಟಿದ್ವಿ. ಈ ವಾರ ಕೇವಲ 2 ಇಗಳನ್ನು ಮಾತ್ರ ಕೊಡ್ತಾ ಇದ್ವಿ. ದೊಡ್ಡ ಕಷ್ಟದ ಕೆಲಸ ಏನೆಲ್ಲ, ಎಲ್ಲರೂ ತಾವು ದಯವಿಟ್ಟು ಇದನ್ನು ಖಂಡಿತ ಮಾಡಿ. ಯಾಕೆ ಅಂದ್ರೆ ಈಗ ನಮಗೆ ನೋಡ್ತಾ ಇದೀವಿ, ಬಹಳ ಸಿಂಪಲ್ ಆದಂತಹ ಒಂದು ಇ ಅನ್ನೋದು ಒಂದು ಎಕ್ಸ್ಪೆರಿಮೆಂಟ್. ಈ ವಾರದಲ್ಲಿ ನೀವು ಮುಂದಿನ ಶನಿವಾರ ನಿಮ್ಮ ಭೇಟಿಯಾಗುವ ತನಕ 7 ದಿವಸಗಳ ಸಮಯ ಇದೆ. ಈ ಸಮಯದಲ್ಲಿ ಒಂದು ಎಕ್ಸ್ಪೆರಿಮೆಂಟ್ ಮಾಡಿ. ನಾವು ಬೆಂಗಳೂರು ಸಿಟಿನ ಗಾರ್ಡನ್ ಸಿಟಿ ಅಂತ ಕರಿತೀವಿ. ಆದ್ರೆ ಬೇರೆ ಬೇರೆ ಊರುಗಳು ಏನು ಬೆಂಗಳೂರಿಗಿಂತ ಏನು ಕಡಿಮೆ ಇಲ್ಲ, ನಾವು ಬೆಂಗಳೂರಿನಷ್ಟೇ ಬೆಳೆದಿದೀವಿ. ಅದಕ್ಕೆ ನಮ್ಮ ಒಂದು ಸಣ್ಣ ಒಂದು ಎಕ್ಸ್ಪೆರಿಮೆಂಟ್ ಏನು ಅಂತಂದ್ರೆ, ಬೆಳಗ್ಗೆ ಎದ್ದ ತಕ್ಷಣ ನಾವು ಕಾಫಿ ವಿತ್ ಪ್ಲಾಂಟ್ಸ್, ಬೆಳಗಿನ ಕಾಫಿಯನ್ನು ನಾವು ನಮ್ಮ ಮನೆಯ ಸುತ್ತಮುತ್ತಲ ಪರಿಸರದಲ್ಲಿರುವ ಗಿಡಗಳ ಜೊತೆ ಕಳೆಯೋಣ. ಯಾಕೆ ಅಂದ್ರೆ ನೀವು ನೋಡ್ತಾ ಇದೀವಿ, ಈ ಪ್ಯಾಂಡಮಿಕ್ ಇಂದ ಆಕ್ಸಿಜನ್ ಲೆವೆಲ್ ಕಡಿಮೆ ಆಗ್ತಾ ಇದೆ, ಜನಕ್ಕೆ ಆಕ್ಸಿಜನ್ ಲೆವೆಲ್ ಬಹಳ ಕಡಿಮೆ ಆಯ್ತು ಅಂತ ಹೇಳಿ ಪ್ರತಿದಿನ ಕೇಳ್ತಾ ಇದೀವಿ ನಾವು. ಆದ್ರೆ ಆ ಗಿಡಗಳು ನಮಗೆ ನಿಷ್ಕಾಮದಿಂದ ನಮಗೆ ಆಕ್ಸಿಜನ್ ಕೊಡ್ತಾ ಇದೆ. ನಮ್ಗೆ ಹೂಗಳನ್ನು ಕೇಳಕ್ ಹೋಗ್ತೀವಿ ನಾವು, ಹೂಗಳನ್ನು ಕೀಳ್ಬೇಕಾದ್ರೆ ಅದ್ರ ಜೊತೆಗೆ ಎಲೆನೂ ಕೀಳ್ತೀವಿ. ಆದ್ರೆ ಅದು ನಮ್ಮ ಮೇಲೆ ಬೇಜಾರು ಮಾಡ್ಕೊಳ್ಳೋದಿಲ್ಲ. ತನ್ನ ಕೆಲಸವನ್ನೇನಿದೆಯೋ ಅದು ತಾನು ಮಾಡ್ತಾನೆ ಇರುತ್ತೆ. ಅದಕ್ಕೆ ನಮ್ಮ ಒಂದು ಈ ಓಷನ್ ಆಫ್ ಜಾಯ್ಯ ಒಂದು ಮುಖ್ಯ ಉದ್ದೇಶ ಅಂದ್ರೆ, ನಾವು ಪ್ರಕೃತಿಗೆ ನಮನವನ್ನು ಸಲ್ಲಿಸುವುದು. ಪ್ರಕೃತಿಯಿಂದನೇ ಎಲ್ಲ. ಬೆಳಗ್ಗೆ ಎದ್ದ ತಕ್ಷಣ ಸೂರ್ಯ ಬರ್ತಾನೆ, ನಾವು ನೋಡುತ್ತೀವಿ. ನಾವು ಕೆಲಸಕ್ಕೆ ಲೇಟ್ ಆಗ್ಬೋದು, ಆದ್ರೆ ಆ ಸೂರ್ಯದೇವ ಪ್ರತಿದಿನ ತನ್ನ ಹಾಜರಿಯನ್ನು ಅವನ ಸಮಯಕ್ಕೆ ಸರಿಯಾಗಿ ಬರ್ತಾನೆ. ಅವನು ಬರ್ದಲೇ ಇದ್ರೆ ಅಲ್ಲೋಲ ಕಲ್ಲೋಲ ಆಗತ್ತೆ, ಒಂದು ದಿವಸನೂ ತಪ್ಸಲ್ಲ. ಕಾಲಗಳು ಬದಲಾಗುತ್ತೆ. ಹೇಗೆ ರೈತನಿಗೆ ತನ್ನ ವ್ಯವಸಾಯಕ್ಕೆ ಅನುಕೂಲವಾಗಬೇಕೋ ಅದೇ ರೀತಿ ಬಿತ್ತನೆಯ ಸಮಯದಲ್ಲಿ ಮಳೆ ಬರುತ್ತೆ. ಹೀಗೆ ಕಾಲಚಕ್ರಕ್ಕೆ ಹೇಗಿದೆ ಪ್ರಕೃತಿ, ಅದು ತನ್ನ ಕೆಲಸವನ್ನು ಮಾಡ್ತಾ ಇದೀವಿ. ಅದಕ್ಕೆ ನಮ್ಮ ಒಂದು ಆದ್ಯ ಕರ್ತವ್ಯ, ನಮ್ಮ ಜನ್ಮಸಿದ್ಧ ಹಕ್ಕು ಅಂತಾನು ಹೇಳ್ಬೋದು. ಅದಕ್ಕೆ ನಾವು ಪ್ರಕೃತಿಗೆ ಧನ್ಯವಾದವನ್ನು ಹೇಳುವುದು. ಅದಕ್ಕೆ ಈ ವಾರದ ಎಲ್ಲರಿಗೂ ನಾನು ಕೇಳಿಕೊಳ್ಳುವುದಂದ್ರೆ, ಜಾಸ್ತಿ ಎಲ್ಲೂ ನಾವು ಹೋಗಿ ಏನು ಮಾಡೋದು ಬೇಡ. ಈ ವಾರದಲ್ಲಿ ನಾವು ಕಾಫಿ ವಿತ್ ಪ್ಲಾಂಟ್ಸ್, ನಾವು ಬೆಳಗಿನ ಕಾಫಿಯನ್ನು ನಮ್ಮ ಗಿಡಗಳ ಜೊತೆ ಕಲಿಯೋಣ. ಅದನ್ನ ಬಿಟ್ಟು ನಾವು ಪೇಪರ್ ನೋಡೋದು, ನ್ಯೂಸ್ ನೋಡೋದು, ಇದರಿಂದ ನಮ್ಗೆ ಏನು ಸಿಗೋದಿಲ್ಲ. ಅದೇ ನಾವು ನಮ್ಮ ಮನೆಯಲ್ಲಿ ಹಾಕಿದಂತ ಗಿಡಗಳ ಜೊತೆ ಆ 5-10 ನಿಮಿಷ ಏನು ಕಾಫಿ ಸಿಪ್ ಜೊತೆಗೆ ಅದರ ಜೊತೆ ಮಾತಾಡೋಣ. ಇದನ್ನು ಪ್ರತಿಯೊಬ್ಬರೂ ಮಾಡಿ. ಮುಂದಿನ ವಾರ ತಮ್ಮ ಅನುಭವ ಏನು, ಎಕ್ಸ್ಪೆರಿಮೆಂಟ್ ಈಗ ಶುರು ಮಾಡಬೇಕು. ಮುಂದಿನ ವಾರ ನಮಗೆ ಅದು ಪ್ರತಿಫಲ. ಎಕ್ಸ್ಪೆರಿಮೆಂಟ್ ಅಂದ್ರೆ ಬರೇ ಆ ಪ್ರಾಯೋಗಿಕ ವಿಜ್ಞಾನ ಶಾಲೆಯಲ್ಲಿ ಮಾಡೋದೊಂದೇ ಅಲ್ಲ, ಇದು ಸಹ ಒಂದು ನಮ್ಮ ಒಂದು ಎಕ್ಸ್ಪೆರಿಮೆಂಟ್. ಇದು ಒಂದು ನಾವು ಇಲ್ಲಿ ನೇಚರ್ ಜೊತೆಗೆ ಮಾಡ್ತಾ ಇರೋದು. ಅದಕ್ಕೆ ತಾವೆಲ್ಲರೂ ದಯವಿಟ್ಟು ಈ ಸಣ್ಣ ಒಂದು ಎಕ್ಸ್ಪೆರಿಮೆಂಟ್ ಎಲ್ಲ ಮಾಡಿ ಮುಂದಿನ ಶನಿವಾರ ನಿಮ್ಮ ಭೇಟಿಯಾದಾಗ ತಮ್ಮ ಅನಿಸಿಕೆಗಳನ್ನು ಹೇಳ್ಕೊಳ್ಬೇಕು ಅಂತ ನಾವು ಕೇಳ್ಕೊಳ್ತಾ ಇದ್ದೀವಿ. ಇಲ್ಲಿಗೆ ಇಂದಿನ ಆಖ್ಯಾಯನು ಮುಗಿಸುತ್ತಾ ಇದ್ದೇವೆ. ನಾನೆಂಬುದು ನಾನಲ್ಲ, ಈ ದೇಹ ಮನಬುದ್ಧಿ ನಾನಲ್ಲ, ಸಚ್ಚಿದಾನಂದ ಆತ್ಮ ಶಿವ ನಾನು ನಾನೇ, ಶಿವೋಹಂ ಶಿವೋಹಂ ಶಿವೋಹಂ.
ಜೈ ಜೈ ರಘುವೀರ ಸಮರ್ಥ. ದೀಪಾ ಕೇಳಿಸ್ತಾ ಇಲ್ಲ. ಶ್ರೀವಿದ್ಯಾ, ಯಾ ಕಂಟಿನ್ಯೂ. ಹಾ, ಥ್ಯಾಂಕ್ ಯು ಮಾ. ಎಷ್ಟು ಸಹಜವಾಗಿ ಸುಲಭವಾಗಿ ಈ ಮನಾಚೆ ಬೋಧೆ ಯಾವುದು ಸಮರ್ಥ ರಾಮದಾಸರು ಬರೆದಿದ್ದಾರೋ ಸುಲಭವಾಗಿ ನಮ್ಗೆ ಶ್ರೀ ಪ್ರಸಾದ್ ಅವರು ಈ ವಿವರಣೆ ಮೂಲಕ ನಮ್ಗೆ ತಿಳಿಸ್ಕೊಟ್ರು. ಅದಕ್ಕೆ ಅವರಿಗೆ ಧನ್ಯವಾದಗಳು. ಟೆಕ್ನಿಕಲ್ ಟೀಮ್ ಹೆಡ್ ಆದ ನಮ್ಮ ಶ್ರೀ ವಿದ್ಯಾಮಾಗೆ ಧನ್ಯವಾದಗಳು. ಮತ್ತೊಮ್ಮೆ ನಾವೆಲ್ಲರೂ ಮುಂದಿನ ಸಂಚಿಕೆಯಲ್ಲಿ ಮತ್ತೆ ಮನಾಚೆ ಬೋಧದ ಮುಂದಿನ ಶ್ಲೋಕದ ಜೊತೆಗೆ ಭೇಟಿಯಾಗೋಣ. ಅಲ್ಲಿವರೆಗೂ ಜೈ ಗುರುದೇವ್. ಜೈ ಗುರುದೇವ್. ಜೈ ಗುರುದೇವ್. ಹಲೋ ದೀಪಾ, ಹೇಳಿಮ್ಮ. ಸಂಧ್ಯಾ. ಯಾರ್ ಮಾತಾಡೋದು? ಮಾತಾಡ್ತಾ ಇರೋದು ಬ್ಯಾಂಗ್ಳೂರಿಂದ. ಹೇಳಿಮ್ಮ. ಮನಾಚೆ ಶ್ಲೋಕ ತುಂಬಾ ಚೆನ್ನಾಗ್ ಮೂಡ್ ಬರ್ತಾ ಇದೆ. ಥ್ಯಾಂಕ್ ಯು ಮಾ. ಸಾಕಷ್ಟು ಬದಲಾವಣೆಗಳು ಬಂದಿದೆ, ನನ್ನಲ್ಲಿ ಪರಿವರ್ತನೆ ಆಗಿದೆ. ನೀವು ಶೇರ್ ಮಾಡ್ಕೋಬಹುದಾ? ನಿಮ್ಗೆ ಏನ್ ಅನ್ನಿಸ್ತಾ ಇದೆ? ಈ ಹೀಲಿಂಗ್ ಮುಖಾಂತರ ಏನ್ ಅನ್ನಿಸ್ತಾ ಇದೆ ಅಂತ? ತುಂಬಾ ಖುಷಿ ಆಗ್ತಾ ಇದೆ. ತುಂಬಾ ಸ್ಟ್ರೆಸ್, ಫ್ರಸ್ಟ್ರೇಷನ್ ಅಲ್ಲಿ ಇದ್ದೆ. ಬಟ್ ಇದನ್ನ ಫಾಲೋ ಮಾಡಿದ್ಮೇಲೆ ಇದು ಉಪನ್ಯಾಸಗಳು ಏನದು ನರೇಶನ್ ಪ್ರಸಾದ್ ಜಿ ಅವ್ರು ಮಾಡ್ತಿರೋದು, ಮತ್ತೆ ಹೀಲಿಂಗ್ ಸೆಷನ್ ತುಂಬಾ ಸಹಾಯ ಆಗ್ತಾ ಇದೆ. ತುಂಬಾ ಖುಷಿ ಆಗ್ತಾ ಇದೆ. ಕಾಯ್ತಾ ಇರ್ತೀನಿ ಹೀಲಿಂಗ್ ಸೆಷನ್ ಮತ್ತೆ ಇದು ಉಪನ್ಯಾಸಕ್ಕೆ ಸ್ಟಾರ್ಟ್ ಆಗತ್ತಾ ಅಂತ ಹೇಳಿ. ತುಂಬಾ ಧನ್ಯವಾದಗಳು ದಂಪತಿಗಳಿಗೆ ಮತ್ತೆ ವೀಣಾ ಮಾಗು ಸಮೇತ. ಅವರು ತುಂಬಾ ಚೆನ್ನಾಗ್ ಅದನ್ನ ಎಕ್ಸ್ಪ್ಲೇನ್ ಮಾಡ್ತಾ ಇದ್ದಾರೆ. ಒಂಥರ ನಾವು ಬರೀ ಒಂದ್ ಬುಕ್ ಅಲ್ಲಿ ಮಾತ್ರ ಓದಿರ್ತೀವಿ, ಬಟ್ ಇಲ್ಲಿ ಅದನ್ನ ಅಷ್ಟು ಚಂದವಾಗಿ ಎಕ್ಸ್ಪ್ಲೇನ್ ಮಾಡುವಾಗ ಇನ್ನೂ ಇದ್ಯಾ, ಇದು ಇಷ್ಟೆಲ್ಲ ಇದ್ಯಾ ಅಂತ ಹೇಳಿ ಆಶ್ಚರ್ಯ ಆಗತ್ತೆ, ಖುಷಿನೂ ಆಗತ್ತೆ, ಜೊತೆಗೆ ತಿಳ್ಕೊಳ್ಳೋದು ತುಂಬಾನು ಇದೆ. ಕಾತ್ರದಿಂದ ಕಾಯ್ತಾ ಇರ್ತೀವಿ. ತುಂಬಾ ಧನ್ಯವಾದಗಳು. ಆಯ್ತಾ, ಮತ್ತೆ ನಂತರ ಏನಾದ್ರು ಸೌಭಾಗ್ಯ ಅಂತ ಅನ್ಸತ್ತೆ ನನಗೆ ಇದೊಂದು ಆಪರ್ಚುನಿಟಿ ಸಿಕ್ಕಿದಕ್ಕೆ. ನಿಮ್ ಜೊತೆ ಜಾಯಿನ್ ಆಗಿ ನಾನು ಎಂಜಾಯ್ ಮಾಡ್ತಾ ಇದ್ದೀನಿ ಇದನ್ನ. ವೆರಿ ಗುಡ್. ಈ ಎಂಜಾಯ್ಮೆಂಟ್ ನ ನೀವು ಇನ್ನೂ ಹೆಚ್ಚಾಗಿ ಇದನ್ನ ಯು ಕ್ಯಾನ್ ಎಂಜಾಯ್ ಇಟ್ ಮೋರ್ ಬೈ ಸ್ಪ್ರೆಡಿಂಗ್ ಇಟ್ ಟು ಮೋರ್ ಪೀಪಲ್. ಲೈಕ್ ಒಂದ್ ಫಿಲ್ಮ್ ನಲ್ಲಿ ನೀವು ನೋಡಿರ್ಬಹುದು, ಜೈ ಹೋ ಪಿಕ್ಚರ್ ಬಂದಿತ್ತು ಸಲ್ಮಾನ್ ಖಾನ್ದು. ಅದ್ರಲ್ಲಿ ಅವ್ನು ಹೇಳ್ದ, ನೀವು ಏನು ಅನುಭವ ಅಥವಾ ವಾಟ್ ಯು ಆರ್ ಗೆಟಿಂಗ್ ಬೆನಿಫಿಟ್, ಯು ಶೇರ್ ಇಟ್ ವಿತ್ ಅದರ್ಸ್. 3 more people he was saying. Now here we say not 3 more, lots and lots of people should get the benefit of this healing session so that their mind becomes quiet and calm. That is our motto of Ocean of Joy, is to make the mind calm and peaceful, so that the whole world is peaceful when you are peaceful from within. Correct. So you can bring all the people when you are in the session of healing. You can bring all your family members so that they also benefit by this healing process. Thank you so much. Thanks for this golden opportunity. ಧನ್ಯವಾದಗಳು. ಜೈ ಶ್ರೀರಾಮ್. ಗುರುದೇವ ದತ್ತ. ಗುರುದೇವ್ ದತ್ತ.